ಹರೇ ಕೃಷ್ಣ. ಹರೇ ಕೃಷ್ಣ. ನಿಮ್ಮೆಲ್ಲರಿಗೂ ಈ ಭಗವದ್ಗೀತೆಯ 18 ವಾರದ ಭಗವದ್ಗೀತೆಯಕ್ಕೆ ಸ್ವಾಗತ. ನಿಮ್ಮೆಲ್ಲರಿಗೂ ನನ್ನ ವಿನೀತವಾದ ನಮಸ್ಕಾರಗಳು. ಮೊದಲು ಗುರುವಿನ ಪ್ರಾರ್ಥನೆ ಮಾಡಿಕೊಂಡು ನಮ್ಮಲ್ಲಿ ಇವತ್ತಿನ ಕ್ಲಾಸ್ ಹೋಗೋಣ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ಅಜ್ಞಾನತಿಮಿರಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರುನ್ಮಿಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ನಮೋ ಓಂ ವಿಷ್ಣುಪಾದಾಯ ಕೃಷ್ಣಪ್ರಷ್ಠಾಯ ಭೂತಲೆ ಶ್ರೀಮತೆ ಜಯಪತಾಕ ಸ್ವಾಮಿನ್ನಿತಿ ನಾಮಿನೆ. ನಮೋ ಆಚಾರ್ಯಪಾದಾಯ ನಿತಾಯ ಗರ್ಭಪ್ರದಾಯಿನೆ ಗೌರಗತದಾಮದಾಯ ನಗರ ಗ್ರಾಮತಾರಿಣೆ. ನಮೋ ಓಂ ವಿಷ್ಣುಪಾದಾಯ ಕೃಷ್ಣಪ್ರಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿವೇದಾಂತ ಸ್ವಾಮಿನ್ನಿತಿ ನಾಮಿನೆ. ನಮಸ್ತೆ ಸಾರಸ್ವತಿ ದೇವೆ ಗೌರವಾಣಿ ಪ್ರಚಾರಿಣೆ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶತಾರಿಣೆ. ಜಯ ಶ್ರೀಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸದಿ ಗೌರಭಕ್ತವೃಂದ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಮುಖಂ ಕರೋತಿ ವಾಚಾಲಂ ಪಂಗುಂ ಲಂಘಾಯತೆ ಗಿರಿಂ ಯತ್ಕೃಪಾದಮಹಂ ವಂದೇ ಶ್ರೀ ಗುರು ದಿನತಾರಿಣಂ ಪರಮಾನಂದ ಮಾಧವಂ ಶ್ರೀ ಚೈತನ್ಯಮೀಶ್ವರಂ. ಹರಿ ಓಂ ತತ್ಸತ್. ಹರೇ ಕೃಷ್ಣ. ನಾವು 18 ವಾರಗಳ ಈ ಭಗವದ್ಗೀತಾ ಕೋರ್ಸ್ನಲ್ಲಿ 12ನೇ ಅಧ್ಯಾಯದವರೆಗೂ ಲಾಸ್ಟ್ ವೀಕ್ ನೋಡಿದ್ರೆ, ಇವತ್ತು 13ನೇ ಅಧ್ಯಾಯ. 13ನೇ ಅಧ್ಯಾಯದ ಹೆಸರು ಕ್ಷೇತ್ರಜ್ಞ ವಿಭಾಗ ಯೋಗ. ಅದಕ್ಕೆ ಇನ್ನೊಂದು ಹೆಸರು ಇದೆ, ಪ್ರಕೃತಿ, ಪುರುಷ ಹಾಗೂ ಪ್ರಜ್ಞೆ. ಇದರಲ್ಲಿ ಟೋಟಲ್ 35 ಶ್ಲೋಕಗಳಿದೆ. ಈ 35 ಶ್ಲೋಕಗಳನ್ನು ವಿಷಯದ ಆಧಾರಗಳ ಮೇಲೆ 6 ಸೆಕ್ಷನ್ ಆಗಿ ವಿಂಗಡಿಸಲಾಗಿದೆ. ಇಲ್ಲಿ ಈ ಅಧ್ಯಾಯದಲ್ಲಿ ಅರ್ಜುನ ಕೃಷ್ಣನಿಗೆ 6 ಪ್ರಶ್ನೆಗಳನ್ನು ಕೇಳ್ತಾ ಇದ್ದಾನೆ. ಅರ್ಜುನ ಕೃಷ್ಣನಿಗೆ 6 ಪ್ರಶ್ನೆಗಳನ್ನು ಕೇಳೋದ್ರ ಮುಖಾಂತರ ಈ ಅಧ್ಯಾಯ ಶುರುವಾಗ್ತದೆ. ಇಲ್ಲಿ ಅದರಲ್ಲಿ ಮೊದಲನೇದು 1 ಶ್ಲೋಕ, ಆದರೆ 6 ವಿಷಯಗಳು. ಅದರಲ್ಲಿ ಮೊದಲನೇ ಸೆಕ್ಷನ್, ಮೊದಲನೇ ಶ್ಲೋಕ, ಇಲ್ಲಿ ಮೊದಲನೇ ಸೆಕ್ಷನ್ ಬಂದ್ಬಿಟ್ಟು 1ನೇ ಶ್ಲೋಕದಿಂದ 2ನೇ ಶ್ಲೋಕದಲ್ಲಿ 7ನೇ ಶ್ಲೋಕದವರೆಗೂ. ಮೊದಲನೇ ಸೆಕ್ಷನ್ ಯಾವುದು ಅಂತ ಹೇಳಿದ್ರೆ 13.1ರಿಂದ 13.7 ಇದರಲ್ಲಿ ಅರ್ಜುನನ ಪ್ರಶ್ನೆಗಳು. ಅದರಲ್ಲಿ ಮೊದಲನೇದಾಗಿ ನಾವು ನೋಡೋಣ 13.1. 1ನೇ ಶ್ಲೋಕ. ಅರ್ಜುನ ಉವಾಚ. ಕುಪ್ಪಮ್ಮ ಮಾತಾಜಿ ಕೆಡಕಿಲ್ಯಾ? ಅರ್ಜುನ ಉವಾಚ. ಪ್ರಕೃತಿಂ ಪುರುಷಂ ಚೈವ ಕ್ಷೇತ್ರಂ ಕ್ಷೇತ್ರಜ್ಞಮೇವ ಚ ಏತದ್ ವೇದಿತುಮಿಚ್ಛಾಮಿ ಜ್ಞಾನಂ ಜ್ಞೇಯಂ ಚ ಕೇಶವ. ಅಂದರೆ ಅರ್ಜುನ ಹೇಳ್ತಾನೆ, ಪ್ರೀತಿಯ ಕೃಷ್ಣ, ಪ್ರಕೃತಿ, ಪುರುಷ 6 ಪ್ರಶ್ನೆ ನಾ ಹೇಳಿದೆ. 6 ಪ್ರಶ್ನೆ ಯಾವುದು? ಪ್ರಕೃತಿ, ಪುರುಷ, ಕ್ಷೇತ್ರ, ಕ್ಷೇತ್ರಜ್ಞ, ಜ್ಞಾನ ಮತ್ತು ಜ್ಞೇಯ. ಜ್ಞೇಯ ಅಂದರೆ ಜ್ಞಾನದ ಗುರಿ. ಇವನ್ನು ನಾನು ತಿಳಿದುಕೊಳ್ಳಲು ಬಯಸುತ್ತೇನೆ. ಈ ರೀತಿ ಅರ್ಜುನ 6 ಪ್ರಶ್ನೆಗಳನ್ನು ಕೇಳ್ತಾ ಇದ್ದಾರೆ ಈ
ಶ್ಲೋಕದಲ್ಲಿ ಯಾವುದ್ಯಾವುದು ಅರ್ಜುನ ಕೇಳೋ ಪ್ರಶ್ನೆಗಳು 6. ಒಂದು ಮೊದಲನೇದಾಗಿ ಪ್ರಕೃತಿ, ಎರಡನೇದು ಪುರುಷ, ಮೂರನೇದು ಕ್ಷೇತ್ರ, ನಾಲ್ಕನೇದು ಕ್ಷೇತ್ರಜ್ಞ, ಐದನೇದು ಜ್ಞಾನ, ಆರನೇದು ಜ್ಞೇಯ. ಜ್ಞೇಯ ಅಂದರೆ ಜ್ಞಾನದ ಗುರಿ. ಓಕೆ, ಮತ್ತೆ ಇದು ಸಿಗ್ತಾ ನಿಮಗೆ? ಸಿಗ್ಲಿಲ್ವಾ? ಪೇಜ್ ನಂಬರ್ 586 ಅವ್ರಿಗೆ ಎತ್ಕೊಡಿ ಯಾರಾದರೂ. ಓಕೆ, ಇಲ್ಲಿ ಸಿಗ್ತಾ? ಓಕೆ, ಅರ್ಜುನ ಇಲ್ಲಿ 6 ಪ್ರಶ್ನೆಗಳನ್ನು ಕೇಳ್ತಾ ಇದ್ದಾರೆ. ಭಗವಂತ ಇಲ್ಲಿ 3 ವಿಷಯಗಳ ಬಗ್ಗೆ ಭಗವಂತ ಇಲ್ಲಿ ಉತ್ತರಿಸ್ತಾ ಇದ್ದಾರೆ. 3 ವಿಷಯಗಳ ಬಗ್ಗೆ. ಅದನ್ನು 2ನೇ ಶ್ಲೋಕದಲ್ಲಿ ನಾವು ನೋಡ್ಬೋದು. 2ನೇ ಶ್ಲೋಕವನ್ನು ನೋಡೋಣ. ಶ್ರೀ ಭಗವಾನುವಾಚ ಇದಂ ಶರೀರಂ ಕೌಂತೇಯ ಕ್ಷೇತ್ರಮಿತ್ಯಭಿಧೀಯತೆ ಏತದ್ಯೋ ವೇತಿತಂ ಪ್ರಾಹು ಕ್ಷೇತ್ರಜ್ಞ ಇತಿ ತದ್ವಿದಃ. ಇಲ್ಲಿ ಅಂದರೆ ಇದು 2ನೇ ಸೆಕ್ಷನ್. 6 ಪ್ರಶ್ನೆಗಳನ್ನು ಅರ್ಜುನ ಕೇಳಿದ್ರು. ಅದಕ್ಕೆ ಭಗವಂತ 3 ವಿಷಯಗಳ ಬಗ್ಗೆ ಭಗವಂತ ಇಲ್ಲಿ ಉತ್ತರಿಸ್ತಾ ಇದ್ದಾರೆ. ಅದನ್ನು 2ನೇ ಶ್ಲೋಕದಲ್ಲಿ ಹೇಳ್ಬೋದು. ಇದಕ್ಕೆ ಇನ್ಮೇಲೆ ಬಹಳಷ್ಟು ಪ್ರಶ್ನೆಗಳು, ಈ ಸೆಕ್ಷನಲ್ಲಿ ಬಹಳಷ್ಟು ಪ್ರಶ್ನೆಗಳು ಮತ್ತು ಅದಕ್ಕಿರುವ ಉತ್ತರಗಳನ್ನು ನಾವು ನೋಡ್ಬೋದು. ಮೊದಲನೇದಾಗಿ ಯಾವುದು? ಕ್ಷೇತ್ರ. ಕ್ಷೇತ್ರ ಅಂದರೆ ಏನು? ಇಲ್ಲಿ ನಮ್ಮ ಭೌತಿಕ ದೇಹ. ಅಂದರೆ ಸಂಸ್ಕೃತದಲ್ಲಿ ಕ್ಷೇತ್ರಕ್ಕೆ ಭೂಮಿ ಅಂತಲೂ ಒಂದು ಹೆಸರಿದೆ. ಇಲ್ಲಿ 6 ಪ್ರಶ್ನೆಗಳಿಗೆ ಭಗವಂತ ಮೊದಲು 3 ಪ್ರಶ್ನೆಗಳ ಬಗ್ಗೆ ಭಗವಂತ ಮಾತಾಡ್ತಾ ಇದ್ದಾರೆ. ಅದರ ಮೊದಲನೇದು ಕ್ಷೇತ್ರ. ಕ್ಷೇತ್ರ ಅಂದರೆ ಏನು? ಈ ಭೌತಿಕ ಶರೀರ. ಹಾಗಾದರೆ ದೇಹವನ್ನು ಯಾತಕ್ಕೋಸ್ಕರ ಕ್ಷೇತ್ರ ಅಂತ ಕರೀತಾರೆ? ಅಂದರೆ ಯಾತಕ್ಕೋಸ್ಕರ ಈ ದೇಹವನ್ನು ಕ್ಷೇತ್ರ ಅಂತ ಕರೀತಾರೆ ಅಂತ ಹೇಳಿದ್ರೆ, ಕ್ಷೇತ್ರ ಅಂದರೆ ಏನು? ಒಂದು ಚಟುವಟಿಕೆಗಳು ನಡೆಯುವ ಸ್ಥಳ. ಹಾಗಾದರೆ ನಮ್ಮ ದೇಹ ಚಟುವಟಿಕೆಗಳು ನಡೆಯುವ ಜಾಗನ? ಹೌದು. ಯಾಕಂದರೆ ದೇಹವು ಕೂಡ ಕ್ಷೇತ್ರ. ಈ ದೇಹವನ್ನು ಕ್ಷೇತ್ರ ಅಂತ ಹೇಳ್ತಾರೆ. ಅಂದರೆ ನಮ್ಮ ದೇಹದಲ್ಲಿ ಯಾವ ರೀತಿ? ನಮ್ಮ ದೇಹ ಅನ್ನೋ ಈ ಕ್ಷೇತ್ರ ಕರ್ಮಗಳು ನಡೆಯುವ, ನಾವು ಎಲ್ಲ ಕರ್ಮಗಳನ್ನು, ಕ್ರಿಯೆಗಳನ್ನು ಯಾವುದ್ರ ಮುಖಾಂತರ ಮಾಡ್ತಾ ಇದ್ದೀರಿ? ಈ ದೇಹದ ಮುಖಾಂತರ ಮಾಡ್ತಾ ಇದ್ದೀರಿ. ಹಾಗಾದರೆ ಈ ದೇಹ ಅನ್ನೋದು ಒಂದು ಕ್ಷೇತ್ರ. ಈ ದೇಹದ ಮುಖಾಂತರನೇ ನಾವು ಎಲ್ಲ ಕರ್ಮಗಳನ್ನು, ಕ್ರಿಯೆಗಳನ್ನು ಮಾಡೋದು. ಅಂದರೆ ಯಾವುದೇ ರೀತಿಯನ್ನ ಕರ್ಮವನ್ನು ನಾವು ಮಾಡಬೇಕು ಅಂದರೂ ಕೂಡ ಶರೀರ ಅನ್ನೋದು ಇರಲೇಬೇಕು. ಅಂದರೆ ಕ್ಷೇತ್ರ ಅನ್ನೋದು ಇರಬೇಕು. ಆ ಕ್ಷೇತ್ರ ಇಲ್ಲ ಅಂತ ಹೇಳಿದ್ರೆ, ಅಂದರೆ ಶರೀರ ಇಲ್ಲ ಅಂತ ಹೇಳಿದ್ರೆ ಕರ್ಮವನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕಾಗಿಯೇ ನಾವು ಈ ದೇಹವನ್ನು ಕ್ಷೇತ್ರ ಅಂದರೆ ಒಂದು ಕಾರ್ಯಗಳು, ಚಟುವಟಿಕೆಗಳು ನಡೆಯುವ ಒಂದು ವೇದಿಕೆ. ಅದನ್ನು ಯಾವ ರೀತಿ ಅರ್ಥ ಮಾಡ್ಕೋಬೋದು ಅಂದರೆ, ಒಬ್ಬ ರೈತನ ಹತ್ರ ಈಗ 10 ಎಕರೆ ಜಮೀನಿದೆ ಅಂತ ಇಟ್ಕೊಳ್ಳಿ, ಅದು ಕ್ಷೇತ್ರ. ಅವನು 10 ಎಕರೆ ಜಮೀನಿದೆ, ಆ ಜಮೀನು ಅನ್ನೋದು ಒಂದು ಕ್ಷೇತ್ರ. ಅದರಲ್ಲಿ ಅವನು ಬೀಜವನ್ನು ಬೆತ್ತಿ ಅದರಿಂದ ಬೆಳೆನ ತೆಗಿತಾನಲ್ಲ, ಅಲ್ಲಿ ಚಟುವಟಿಕೆ, ಆ ಭೂಮಿಯಲ್ಲಿ ಅವನು ನಡೆಸೋ ಚಟುವಟಿಕೆ. ಅದೇ ರೀತಿ ಒಂದು ಕ್ರಿಕೆಟ್ ಮೈದಾನ ಇದೆ ಅಂತ ಇಟ್ಕೊಳ್ಳಿ, ಆ ಕ್ರಿಕೆಟ್ ಮೈದಾನ ಬಂದ್ಬಿಟ್ಟು ಕ್ಷೇತ್ರ. ಆ ಮೈದಾನದಲ್ಲಿ ಕ್ರಿಕೆಟ್ ಆಡ್ತಾರಲ್ಲ, ಅದು ಅದರಲ್ಲಿ ಚಟುವಟಿಕೆ. ಅದೇ ರೀತಿಯೇ ಈ ದೇಹ ಅನ್ನೋದು ಕೂಡ ಒಂದು ಕ್ಷೇತ್ರ. ಆ ಕ್ಷೇತ್ರದ ಮುಖಾಂತರನೇ ನಾವು ಕರ್ಮಗಳನ್ನು ಮಾಡುವುದು. ಆಮೇಲೆ ಈ ಕ್ಷೇತ್ರವನ್ನು ಅಂದರೆ ದೇಹವನ್ನು ದೇವಾಲಯ ಅಂತ ಕೂಡ ಕರೀತಾರೆ. ಹೌದಲ್ವಾ? ಈಗ ದೇವಾಲಯವನ್ನು ಕೆಲವು ಟೈಮ್ ದೇವಸ್ಥಾನ ನಾವು ಕ್ಷೇತ್ರ ಅಂತ ಹೇಳ್ತೀವಿ. ಅದೇ ರೀತಿ ಈ ದೇಹ ಅನ್ನೋದು ಕೂಡ ಒಂದು ದೇವಾಲಯನೇ. ದೇವಾಲಯ ಅಂದರೆ ಏನು?
ದೇವಸ್ಥಾನ ಅಂದರೆ ಏನು? ಅದರೊಳಗೆ ಭಗವಂತ ನೆಲೆಸಿರ್ತಾರೆ, ಹೌದಲ್ವಾ? ಭಗವಂತನ ನೆಲೆಸಿರೋ ಒಂದು ಸ್ಥಳವನ್ನೇ ನಾವು ದೇವಾಲಯ ಅಂತ ಹೇಳ್ತಾರೆ. ಹಾಗಾದರೆ ನಮ್ಮ ದೇಹ ದೇವಾಲಯನ? ನಮ್ಮ ದೇಹದಲ್ಲಿ ಭಗವಂತ ನೆಲೆಸಿದ್ದಾರಾ? ಹೇಗೆ? ನಮ್ಮ ದೇಹದಲ್ಲಿ ದೇವರು ನೆಲೆಸಿದ್ದಾರಾ? ಯಾವ ರೂಪದಲ್ಲಿ? ಪರಮಾತ್ಮನ ರೂಪದಲ್ಲಿ. ಓಕೆ, ಪರಮಾತ್ಮನ ರೂಪದಲ್ಲಿ ಭಗವಂತ ಈ ದೇಹ ಅನ್ನೋ ದೇವಾಲಯದಲ್ಲಿ ನೆಲೆಸಿದ್ದಾರೆ. ಅದರಿಂದಾನೇ ನಾವು ನಮ್ಮ ಈ ದೇಹವನ್ನು ನಾವೇನು ಮಾಡಬೇಕು? ದೇವಸ್ಥಾನದಂತೆ ಶುದ್ಧ ಮತ್ತು ಸ್ವಚ್ಛವಾಗಿ ಇಟ್ಕೋಬೇಕು. ಒಂದು ದೇವಸ್ಥಾನ ಅಂದರೆ ನಾವು ಹಾಗೆ ಬಿಟ್ಟುಬಿಡ್ತೀರಾ? ಅದನ್ನು ಶುದ್ಧವಾಗಿ ಸ್ವಚ್ಛವಾಗಿ ಇಟ್ಕೊಳ್ತೀರಿ. ಯಾಕೆ? ಅದರೊಳಗೆ ಭಗವಂತ ಇದ್ದಾರೆ. ಅದೇ ರೀತಿ ಈ ಕ್ಷೇತ್ರ, ಈ ದೇಹ ಅನ್ನೋದು ಕೂಡ ಒಂದು ದೇವಾಲಯ. ಯಾಕೆ? ನಮ್ಮ ಪ್ರತಿಯೊಬ್ಬರ ಒಳಗಡೆನೂ ಪರಮಾತ್ಮನಾಗಿ ಭಗವಂತ ಇದ್ದಾರೆ. ಹಾಗಾದರೆ ಪರಮಾತ್ಮನಾಗಿ ಭಗವಂತ ಇರೋ ಈ ಕ್ಷೇತ್ರವನ್ನು ನಾವೇನು ಮಾಡಬೇಕು? ದೇವಸ್ಥಾನವನ್ನು ಯಾವ ರೀತಿ ಶುದ್ಧವಾಗಿ ಇಟ್ಕೊಳ್ತೀರೋ ಅದೇ ರೀತಿ ನಾವು ಶುದ್ಧವಾಗಿ ಸ್ವಚ್ಛವಾಗಿ ಇಟ್ಕೋಬೇಕು. ಹಾಗಾದರೆ ನಾವೇನು ಮಾಡಬೇಕು? ಈಗ ದೇವಸ್ಥಾನದಲ್ಲಿ ಭಗವಂತನ ನಾವೇನು ಮಾಡ್ತೀರಿ? ಆರತಿ ಮಾಡ್ತೀರಿ, ಹೌದಲ್ವಾ? ಅರ್ಚನೆ ಮಾಡ್ತೀರಿ, ಪೂಜೆ ಮಾಡ್ತೀರಿ, ಪಠನೆ ಮಾಡ್ತೀರಿ, ಎಲ್ಲವನ್ನು ಮಾಡ್ತೀರಿ, ಹೌದಲ್ವಾ? ಈ ರೀತಿ ಒಂದು ಸೇವೆಗಳನ್ನು ಮಾಡೋದಕ್ಕೆ ನಾವು ದೇವಸ್ಥಾನನ ಬಳಸ್ಕೊಳ್ತೀರಿ, ಹೌದಲ್ವಾ? ಅದೇ ರೀತಿ ಕೂಡ ನಾವು ಈ ಕ್ಷೇತ್ರ ಅನ್ನೋ ಈ ದೇಹವನ್ನು ಭಗವಂತನ ಸೇವೆಗಳಲ್ಲಿ ನಾವು ಬಳಸ್ಕೋಬೇಕು. ಆಗ ಮಾತ್ರನೇ ನಮಗೆ ನಿಜವಾದ ಸಂತೋಷ ಸಿಗೋದು. ಆದರೆ ನಾವೇನು ಮಾಡ್ತಾ ಇದ್ದೀರಿ? ಈ ಕ್ಷೇತ್ರವನ್ನು ಈ ನಮ್ಮ ಸ್ವಂತ ಇಂದ್ರಿಯ ತೃಪ್ತಿಗಾಗಿ ನಾವು ಈ ಕ್ಷೇತ್ರದಲ್ಲಿ ತೊಡಗಿಸ್ಕೊಳ್ತಾ ಇದ್ದೀವಿ. ಕ್ಷೇತ್ರ ಅಂದರೆ ದೇಹ. ಈಗ ನಾವೇನು ಮಾಡ್ತಿದ್ದೀರಿ? ಈ ಕ್ಷೇತ್ರವನ್ನು, ಈ ದೇಹವನ್ನು ನಮ್ಮ ಇಂದ್ರಿಯ ತೃಪ್ತಿಗೋಸ್ಕರ ತೊಡಗಿಸ್ಕೊಳ್ತಾ ಇದ್ದೀರಿ. ಭಾಳ ಜನ ಹೇಳ್ತಾರೆ, ನನಗೆ ಧೂಮಪಾನ ಮಾಡಿದ್ರೆ ನನಗೆ ಸಂತೋಷವಾಗಿರ್ತೀನಿ, ಮದ್ಯಪಾನ ಮಾಡಿದ್ರೆ ಸಂತೋಷವಾಗಿರ್ತೀನಿ. ಅಂದರೆ ದೇಹವನ್ನು ಆ ರೀತಿ ತಪ್ಪಾಗಿ ಇಂದ್ರಿಯ ತೃಪ್ತಿಗೆ ಉಪಯೋಗಿಸ್ಕೊಳ್ತಾ ಇದ್ದಾರೆ. ಬಟ್ ಕೊನೆಯಲ್ಲಿ ನಮ್ಮನ್ನು ಅದು ಎಲ್ಲಿ ತಗೊಂಬಂದು ಬಿಡ್ತದೆ? ದುಃಖದಲ್ಲೇ ತಗೊಂಬಂದು ಬಿಡ್ತದೆ. ಏನಾಗ್ತದೆ? ಮದ್ಯಪಾನ ಮಾಡಿ, ಧೂಮಪಾನ ಮಾಡಿ, ಯಾವುದೇ ಮಾಡಿ ಕೊನೆಯಲ್ಲಿ ಅದು ನಮ್ಮನ್ನು ದುಃಖದಲ್ಲಿ ಕೊನೆಗೊಳ್ತದೆ. ಅಂದರೆ ಇಲ್ಲಿ ಕ್ಷೇತ್ರ ಅಂತ ಹೇಳಿದ್ರೆ ಈ ಭೌತಿಕ ಶರೀರ, ಇದು ಕರ್ಮ ಮಾಡುವ ಒಂದು ವೇದಿಕೆ. ಇಲ್ಲಿ ಎರಡನೇದು, ಹಾಗಾದರೆ ಈ ಕ್ಷೇತ್ರವನ್ನು ಯಾವುದರಿಂದ ಮಾಡಲ್ಪಟ್ಟಿದೆ? ಮೊದಲಿದು ಕ್ಷೇತ್ರ ಗೊತ್ತಾಯ್ತು ಏನು ಅಂತ, ಹೌದಲ್ವಾ? ಈಗ ಎರಡನೇದು ಈ ಕ್ಷೇತ್ರ. ಕ್ಷೇತ್ರ ಅಂದರೆ ಯಾವುದು? ದೇಹ. ಇದನ್ನು ಯಾವುದರಿಂದ ಮಾಡಲ್ಪಟ್ಟಿದೆ? ಈಗ ದೇವಾಲಯ ಅಂದರೆ ದೇವಸ್ಥಾನ ಕೂಡ ಒಂದು ಕ್ಷೇತ್ರನೇ. ಆ ದೇವಸ್ಥಾನವನ್ನು ಯಾವುದರಿಂದ ಮಾಡಿರ್ತಾರೆ? ಕಲ್ಲು, ಮಣ್ಣು, ಸಿಮೆಂಟು, ಸುಣ್ಣ ಇದರಲ್ಲಿ ಮಾಡಿರ್ತಾರೆ, ಹೌದಲ್ವಾ? ಬಟ್ಟು ನಮ್ಮ ಈ ಕ್ಷೇತ್ರ ಅನ್ನೋ ಈ ದೇಹವನ್ನು ಯಾವುದರಿಂದ ಮಾಡಲ್ಪಟ್ಟಿದೆ ಅಂದರೆ ಇದನ್ನು 24 ಘಟಕಾಂಶಗಳಿಂದ ಮಾಡಲ್ಪಟ್ಟಿದೆ. ಈ ದೇಹವನ್ನು, ಈ ಕ್ಷೇತ್ರವನ್ನು 24 ಅಂಶಗಳಿಂದ ಈ ದೇಹವನ್ನು ಮಾಡಲ್ಪಟ್ಟಿದೆ. ಅದರಲ್ಲಿ ಮೊದಲನೇದು ಅಂದರೆ 5 ಪಂಚಭೂತಗಳು. ಯಾವುದ್ಯಾವುದು 5 ಪಂಚಭೂತಗಳು? ಭೂಮಿ, ನೀರು, ಬೆಂಕಿ, ಗಾಳಿ ಮತ್ತು ಆಕಾಶ. ಇದು 5 ಪಂಚಭೂತಗಳು. ಅಂದರೆ 24 ಘಟಕ ಅಂಶಗಳು ಯಾವುದು ಅಂತ ನಾನು ಹೇಳ್ತಾ ಇದ್ದೀನಿ ಈಗ. ಅಂದರೆ ಈ ದೇಹವನ್ನು 24 ಅಂಶಗಳಿಂದ ಮಾಡಿದ್ದಾರೆ. ಅದರಲ್ಲಿ ಮೊದಲನೇ 5 ಪಂಚಭೂತಗಳು: ಭೂಮಿ, ನೀರು, ಬೆಂಕಿ, ಗಾಳಿ ಮತ್ತು ಆಕಾಶ. ಇದೆಲ್ಲವೂ ಸ್ಥೂಲ ಅಂಶಗಳು, ಸ್ಥೂಲ ಶರೀರ. ಎರಡನೆಯದು ಕರ್ಮ ಇಂದ್ರಿಯಗಳು 5. ಮೊದಲನೇದು 5 ಸ್ಥೂಲ ಅಂಶಗಳು, ಎರಡನೇದು ಕರ್ಮೇಂದ್ರಿಯಗಳು. ಅಂದರೆ ಕರ್ಮ ಇಂದ್ರಿಯ ಅಂದರೆ ನಮಗೆ ಕ್ರಿಯೆಗಳನ್ನು ಮಾಡಲಿಕ್ಕೆ, ಕರ್ಮಗಳನ್ನು ಮಾಡಲಿಕ್ಕೆ ಈ 5 ಇಂದ್ರಿಯಗಳು ನಮಗೆ ಅನುವು ಮಾಡಿಕೊಡುತ್ತದೆ. ಅಂದರೆ ಕ್ರಿಯೆಗಳನ್ನು ಮಾಡಬೇಕಂದ್ರೆ ಇವುಗಳು ನಮಗೆ ಸಹಾಯ ಮಾಡ್ತದೆ. ಯಾವುದ್ಯಾವುದು? ನಮ್ಮ ಕೈ, ಕಾಲು,
ಆಮೇಲೆ ಶಬ್ದ, ನಮ್ಮ ಜನನಾಂಗ ಮತ್ತು ಗುದದ್ವಾರ. ಇದು 2, ಇದು 5 ಕರ್ಮೇಂದ್ರಿಯಗಳು. ನೆಕ್ಸ್ಟು 3ನೇದು ಜ್ಞಾನೇಂದ್ರಿಯಗಳು. ಅಂದರೆ ನಮ್ಮ ಸುತ್ತಮುತ್ತ ಜ್ಞಾನವನ್ನು ಪಡೆದುಕೊಳ್ಳೋ, ಅಂದರೆ ಇದ್ರ ಮುಖಾಂತರ ನಾವು ಜ್ಞಾನವನ್ನು ಪಡ್ಕೊಳ್ತೀವಿ. ನಮ್ಮ ಸುತ್ತಮುತ್ತಲೂ ನಡೆಯುವ ಈ ಒಂದು ಇದರಿಂದ ನಾವು ಜ್ಞಾನವನ್ನು ಪಡ್ಕೊಳ್ತೀವಿ. ಅಂದರೆ ಜ್ಞಾನವನ್ನು ಪಡ್ಕೊಳ್ಳಿಕ್ಕೆ ಇದು ಒಬ್ಬನನ್ನು ತಯಾರು ಮಾಡ್ತದೆ. ಯಾವುದು? ಕಣ್ಣು, ಕಿವಿ, ಮೂಗು, ನಾಲಿಗೆ ಮತ್ತು ಚರ್ಮ. ಅಂದರೆ ಕಣ್ಣಿಂದ ನಾವು ನೋಡಲಿಕ್ಕೆ ಸಹಾಯ ಮಾಡ್ತದೆ, ಕಿವಿ ಕೇಳಲಿಕ್ಕೆ ಸಹಾಯ ಮಾಡ್ತದೆ, ಮೂಗು ಸುಗಂಧವನ್ನು ತಗೊಳ್ಳಿಕ್ಕೆ ಸಹಾಯ ಮಾಡ್ತದೆ, ನಾಲಿಗೆ ರುಚಿಯನ್ನು ನೋಡಲಿಕ್ಕೆ ಸಹಾಯ ಮಾಡ್ತದೆ, ಮತ್ತು ಚರ್ಮ ಸ್ಪರ್ಶ. ಆಯಿತಾ? ನೆಕ್ಸ್ಟು ಇಂದ್ರಿಯ ವಸ್ತುಗಳು. ಇಂದ್ರಿಯ ವಸ್ತುಗಳು ಯಾವುದು ಅಂತ ಹೇಳಿದ್ರೆ, ಇಲ್ಲಿ ಗಂಧ. ಗಂಧ ಅಂದರೆ ವಾಸನೆ. ವಾಸನೆ ಅಂದರೆ ಗಂಧ. ನಾವಾಗಲೇ ನೋಡ್ದಂಗೆ ಮೂಗು ವಾಸನೆಯನ್ನು, ಗಂಧವನ್ನು ತಗೊಳ್ಳಿಕ್ಕೆ ಅದನ್ನು ಶಕ್ತಗೊಳಿಸ್ತದೆ. ನೆಕ್ಸ್ಟು ರಸ. ರಸ ಅಂದರೆ ರುಚಿ. ನಾಲಿಗೆ ರುಚಿಯ ಬಗ್ಗೆ ನಮಗೆ ಮಾಹಿತಿಯನ್ನು ನೀಡುತ್ತದೆ. ನೆಕ್ಸ್ಟು ಕಣ್ಣುಗಳು. ಕಣ್ಣುಗಳೇನು ಮಾಡ್ತಾಯಿದ್ರೆ, ನೆಕ್ಸ್ಟು ರೂಪ. ಅಂದರೆ ಮೊದಲನೇದು ಗಂಧ, 2ನೇದು ರಸ, 3ನೇದು ರೂಪ. ಕಣ್ಣುಗಳು ಆ ರೂಪವನ್ನು ನೋಡಲಿಕ್ಕೆ ನಮ್ಮನ್ನು ಶಕ್ತಿಗೊಳಿಸಿದೆ. 4ನೇದು ಸ್ಪರ್ಶ. ಆ ಸ್ಪರ್ಶ ಏನು ಮಾಡ್ತದೆ? ಚರ್ಮ ಏನು ಮಾಡ್ತದೆ? ಸ್ಪರ್ಶವನ್ನು ಅನುಭವಿಸಲಿಕ್ಕೆ ನಮಗೆ ಸಹಾಯ ಮಾಡ್ತದೆ. ಮತ್ತು 5ನೇದು ಬಂದ್ಬಿಟ್ಟು ಶ್ರವಣ, ಕೇಳೋದಕ್ಕೆ, ಕಿವಿ ಕೇಳೋದಕ್ಕೆ ನಮ್ಮನ್ನು ಶಕ್ತಗೊಳಿಸ್ತದೆ. 20 ಆಯ್ತಾ ಇಲ್ಲಿಗೆ? ನೆಕ್ಸ್ಟ್ 3 ಯಾವುದು? ಮನಸ್ಸು, ಬುದ್ಧಿ ಮತ್ತು ಅಹಂಕಾರ. ಸುಳ್ಳು ಅಹಂಕಾರ, ಫಾಲ್ಸ್ ಈಗೋ. ಮನಸ್ಸು, ಬುದ್ಧಿ ಮತ್ತು ಅಹಂಕಾರ, ಇದು 3 ಸೂಕ್ಷ್ಮ ದೇಹ. ಇದಲ್ಲದೆ 24ನೇ ಒಂದು ವಸ್ತು ಇದೆ, ಪ್ರಧಾನ ಅಂತ ಕರೆಯಲ್ಪಡುವ ಭೌತಿಕ ಪ್ರಕೃತಿ. ಈ ಪ್ರಕೃತಿ ಇದು 24ನೇದು, ಈ ಭೌತಿಕ ಪ್ರಕೃತಿ. ಈ ಭೌತಿಕ ಪ್ರಕೃತಿ ಏನು ಮಾಡ್ತದೆ? 3 ವಿಧಾನಗಳ ಅವ್ಯಕ್ತ ಹಂತವನ್ನು, ಅಂದರೆ ಸತ್ವಗುಣ, ರಜೋಗುಣ ಮತ್ತು ತಮೋಗುಣ. ಅಂದರೆ ಈ ಭೌತಿಕ ಪ್ರಕೃತಿ ಏನು ಮಾಡ್ತದೆ? 3 ವಿಧಾನಗಳನ್ನು ಬಳಸಿಕೊಂಡು, ಅಂದರೆ ಸತ್ವ, ರಜೋ ಮತ್ತು ತಮಸ್ಸು, ಇವುಗಳನ್ನು ಉಪಯೋಗಿಸ್ಕೊಂಡು ಸೃಷ್ಟಿಯನ್ನು ಮಾಡ್ತದೆ. ಅಂದರೆ ಪ್ರಕೃತಿ 3 ವಿಷಯಗಳನ್ನು, ಸತ್ವಗುಣ, ಸತ್ವ, ರಜೋ ಮತ್ತು ಇರೋದು ತಮೋ, ಇದು 3ನ್ನು ಉಪಯೋಗಿಸ್ಕೊಂಡು ಅದು ಸೃಷ್ಟಿಯನ್ನು ಮಾಡುತ್ತದೆ. ನೆಕ್ಸ್ಟು ಈ ಕ್ಷೇತ್ರದ ಸ್ವರೂಪ ಯಾವುದು? ಅಂದರೆ ದೇಹದ ಸ್ವರೂಪ ಯಾವುದು? ಈಗ ನಮಗೆ ಕ್ಷೇತ್ರ ಯಾವುದು ಅಂತ ಗೊತ್ತಾಯಿತು, ಕ್ಷೇತ್ರವೊಂದು ಯಾವುದರಿಂದ ಮಾಡಿರೋದು ಗೊತ್ತಾಯಿತು. ಈಗ ಕ್ಷೇತ್ರದ ಸ್ವರೂಪ ಏನು? ಅಂದರೆ ಈ ದೇಹದ ಸ್ವರೂಪ ಏನು ಅಂತ ಹೇಳಿದ್ರೆ, ಬಯಕೆ, ಇಚ್ಛೆ. ಇಚ್ಛೆ ಅಂದರೆ ನಾನಾ ರೀತಿಯ ಬಯಕೆಗಳು ಉಂಟಾಗ್ತದೆ. 2ನೇದು ದ್ವೇಷ, ಅಂದರೆ ದ್ವೇಷ. 3ನೇದು ಸುಖ, ದುಃಖ ಇತ್ಯಾದಿ. ಅಂದರೆ ಮುಂದಿನದು ಯಾವುದಪ್ಪ ಅಂತ ಹೇಳಿದ್ರೆ, ಈ ದೇಹದ ಬದಲಾವಣೆಗಳು. ಅಂದರೆ ಈ ಕ್ಷೇತ್ರದ ಬದಲಾವಣೆ. ಕ್ಷೇತ್ರಕ್ಕೆ ಬದಲಾವಣೆ ಉಂಟಾ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಉಂಟು. ಈ ಕ್ಷೇತ್ರ, ಈ ಭೌತಿಕ ದೇಹಗಳು 6 ರೂಪಾಂತರಗಳನ್ನು, ಅಂದರೆ 6 ಬದಲಾವಣೆಗಳಲ್ಲಿ ಸಾಗಿ ಹೋಗ್ತದೆ. ಈ ಭೌತಿಕ ಶರೀರ ಅಂದರೆ ಈ ಕ್ಷೇತ್ರ 6 ಬದಲಾವಣೆಗಳಲ್ಲಿ ಹಾದು ಹೋಗ್ತಾ ಇದೆ. ಆದರೆ ಆ ಬದಲಾವಣೆಗಳ ಮೂಲಕ ಹೋಗ್ತದೆ. ಇದು ಏನದು? ಮೊದಲನೇದು ಇದು ಜನನ, ಅಂದರೆ ಹುಟ್ಟುತ್ತದೆ.
ಎರಡನೇದು ಇದು ಬೆಳೀತದೆ. ಈಗ ಮೊದಲು ಅದು ಗರ್ಭದಲ್ಲಿ ಹುಟ್ಟುತ್ತದೆ, ಎರಡನೇದು ಹಾಗೆ ಸ್ವಲ್ಪ ಸ್ವಲ್ಪ ಬೆಳೀತಾ ಇರ್ತದೆ, ಮೂರನೇದು ಕೆಲವು ಉಪ ಉತ್ಪನ್ನಗಳನ್ನು ಸೃಷ್ಟಿ ಮಾಡ್ತದೆ. ಮೊದಲು ಜನನ ಆಗ್ತದೆ, ಆಮೇಲೆ ಬೆಳೀತದೆ, ಮೂರನೇದು ಕೆಲವೊಂದು ಉಪ ಉತ್ಪನ್ನಗಳನ್ನು ಅದು ಸೃಷ್ಟಿ ಮಾಡ್ತದೆ, ನಾಲ್ಕನೇದು ಸ್ವಲ್ಪ ದಿವಸ ಹಾಗೇ ಉಳ್ಕೊಂಡ್ಬಿಡ್ತದೆ, ಅದು ಬೆಳವಣಿಗೆ ಇರೋದಿಲ್ಲ, ಹಾಗೇ ಉಳ್ಕೊಂಡ್ಬಿಡ್ತದೆ. ಇದು ನಾಲ್ಕನೇ ಬದಲಾವಣೆ. ಐದನೇ ಬದಲಾವಣೆ ಏನಾಗ್ತದೆ, ಸ್ವಲ್ಪ ಹೋಗ್ತಾ ಹೋಗ್ತಾ ಹಾಗೆ ಕ್ಷೀಣಿಸ್ತಾ ಹೋಗ್ತದೆ. ಆರನೇದೇನಾಗ್ತದೆ, ಅದು ಕಣ್ಮರೆಯಾಗ್ತದೆ. ಅಂದರೆ ಈ 6 ಬದಲಾವಣೆಗಳಿಗೆ ಈ ದೇಹ ಒಳಪಟ್ಟಿದೆ. ಗೊತ್ತಾಯ್ತಾ ಯಾವುದು ಅಂತ? ಮೊದಲು ಹುಟ್ಟುತ್ತದೆ ಅದು, ಆಮೇಲೆ ಬೆಳೀತದೆ ಅದು, ಮೂರನೇದು ಕೆಲ ಉತ್ಪನ್ನಗಳನ್ನು ಉಪ ಉತ್ಪನ್ನಗಳನ್ನು ಸೃಷ್ಟಿ ಮಾಡ್ತದೆ ಅದು, ನಾಲ್ಕನೇದು ಅದು ಸ್ವಲ್ಪ ದಿವಸ ಹಾಗೆ ಬೆಳೆಯೋದಿಲ್ಲ, ಏನಿಲ್ಲ, ಹಾಗೆ ಉಳಿತದೆ ಅದು, ಐದನೇದಾಗಿ ಆಮೇಲೆ ಅದು ಕ್ಷೀಣ ಆಗ್ತಾ ಬರ್ತದೆ, ಆರನೇದಾಗಿ ಕಣ್ಮರೆಯಾಗ್ಬಿಡ್ತದೆ. ಅಂದರೆ ಈ 6 ಬದಲಾವಣೆಗಳಿಗೆ ಈ ದೇಹ ಒಳಪಡ್ತದೆ. ಅಂದರೆ ಬದಲಾವಣೆಗೆ ಒಳಪಟ್ಟಿದೆ ಅಂದರೆ ದೇಹದ ಬದಲಾವಣೆಗಳು. ಹಾಗಾದರೆ ಇಷ್ಟೊತ್ತು ನಾವು ನೋಡಿದ್ದು ಶರೀರದ ಬಗ್ಗೆ, ಅಂದರೆ ಕ್ಷೇತ್ರದ ಬಗ್ಗೆ. ಈಗ ಶರೀರದ ಬಗ್ಗೆ ಎಷ್ಟೊತ್ತು ನಾವು ನೋಡಿದ್ರಿ. ಈಗ ಮುಂದೆ ನಾವು ಏನು ಮಾಡ್ತೀರಿ, ಕ್ಷೇತ್ರಜ್ಞ. ಅಲ್ಲಿ ನಾವು ಹೇಳಿದ್ರಲ್ಲ 3 ಪ್ರಶ್ನೆಗಳಿಗೆ ಭಗವಂತ ಉತ್ತರ ಕೊಡ್ತಾ ಇದ್ದಾರೆ. ಅದರಲ್ಲಿ ಮೊದಲನೇದು ಕ್ಷೇತ್ರ ಆಯಿತು, ಎರಡನೇದು ಕ್ಷೇತ್ರಜ್ಞ. ಕ್ಷೇತ್ರಜ್ಞದ ಬಗ್ಗೆ ಇಲ್ಲಿ ಕ್ಷೇತ್ರಜ್ಞ ಅಂದರೆ ಆ ಕ್ಷೇತ್ರದ ಯಜಮಾನ. ಈ ಕ್ಷೇತ್ರ ಇದೆ, ಇಷ್ಟೊತ್ತು ಕ್ಷೇತ್ರದ ಬಗ್ಗೆ ನೋಡಿದ್ರಿ. ಈಗ ಆ ಕ್ಷೇತ್ರದ ಯಜಮಾನನ ಬಗ್ಗೆ ನೋಡ್ಬೇಕು ನಾವು. ಆ ಯಜಮಾನ ಯಾರು ಅಂತ ಹೇಳಿದ್ರೆ ಕ್ಷೇತ್ರಜ್ಞ. ಕ್ಷೇತ್ರಜ್ಞ ಅಂದರೆ ಕ್ಷೇತ್ರದ ಬಗ್ಗೆ ತಿಳುವಳಿಕೆ ಇರುವವನು. ಯಾರು ಕ್ಷೇತ್ರಜ್ಞ? ಈ ಕ್ಷೇತ್ರದ ಬಗ್ಗೆ ಅಂದರೆ ದೇಹದ ಬಗ್ಗೆ ತಿಳುವಳಿಕೆ ಇರುವವನು, ದೇಹವನ್ನು ಬಲ್ಲವನನ್ನು ಕ್ಷೇತ್ರಜ್ಞ ಅಂತ ಕರೆಯಲಾಗ್ತದೆ. ಇಲ್ಲಿ ಜೀವಾತ್ಮನು ಕ್ಷೇತ್ರಜ್ಞ ಅಂತ ಹೇಳ್ತಾರೆ, ಪರಮಾತ್ಮನು ಕ್ಷೇತ್ರಜ್ಞ ಅಂತ ಹೇಳ್ತಾರೆ. ಜೀವಾತ್ಮ ಅಥವಾ ಆತ್ಮ, ನಾವು ಜೀವಾತ್ಮ ಅಂತ ಹೇಳೋದಲ್ಲ, ಆತ್ಮ ಅಂತ ಹೇಳ್ಬೋದು. ಇದು ದೇಹವನ್ನು ತಿಳಿದಿರುವ ಕ್ಷೇತ್ರಜ್ಞ. ಹೇಗೆ ಈಗ ನಮಗೆ ಹಶ್ವಾದಾಗ ಇಲ್ಲ ನಮಗೆ ಬಾಯಾರಿಕೆ ಆದಾಗ ಆತ್ಮ ಏನು ಮಾಡ್ತದೆ, ತನ್ನ ಪ್ರಜ್ಞೆ ಮುಖಾಂತರ ಅದನ್ನು ಅನುಭವಿಸ್ತದೆ. ಹೌದಲ್ವಾ? ನಮಗೆ ಬಾಯಾರಿಕೆ ಆದ ಹಶ್ವ ಏನೇ ಆಗಲಿ ಕೂಡ ಈ ಆತ್ಮ ನಮಗೆ ಆ ಪ್ರಜ್ಞೆಯ ಮುಖಾಂತರ ಅದನ್ನು ನಾವು ಅನುಭವಿಸ್ಬೋದು. ಆ ರೀತಿ ಇದ್ರೆ ಕೂಡ ಈ ಕ್ಷೇತ್ರಜ್ಞ ಅಂದರೆ ಆತ್ಮ ನಮ್ಮ ದೇಹದ ಎಲ್ಲದರ ಬಗ್ಗೆ ತಿಳ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಇವನು ಕ್ಷೇತ್ರಜ್ಞ ಆಗಿದ್ರೆ ಕೂಡ ಕಂಪ್ಲೀಟ್ ಆಗಿ ಇಲ್ಲ ದೇಹದ ಎಲ್ಲದರ ಬಗ್ಗೆ ತಿಳ್ಕೊಳ್ಳಿಕ್ಕೆ ಈ ಕ್ಷೇತ್ರಜ್ಞನಿಂದ ಸಾಧ್ಯ ಇಲ್ಲ. ಈಗ ಉದಾಹರಣೆಗೆ ನಾವು ನೋಡ್ಬೋದು, ನಮ್ಮ ಹೃದಯದಿಂದ ಒಂದು ದಿನಕ್ಕೆ ಎಷ್ಟು ಲೀಟರ್ ರಕ್ತವನ್ನು ಪಂಪ್ ಮಾಡ್ತಾ ಇದೆ ಅಂತ ನಮಗೆ ನಾವು ತಿಳ್ಕೊಂಡಿರ್ಬೋದು. ಹೌದಲ್ಲ? ನಮ್ಮ ವಿಜ್ಞಾನದ ಮುಖಾಂತರ ನಾವು ತಿಳ್ಕೊಂಡಿರ್ಬೋದು. ನಮಗೆ ಜೀರ್ಣಕ್ರಿಯೆ ಯಾವ ರೀತಿ ನಡೀತದೆ, ಆಹಾರವನ್ನು ಶಕ್ತಿಯಾಗಿ ಅದು ಹೇಗೆ ಪರಿವರ್ತನೆ ಮಾಡ್ತದೆ ಅನ್ನೋದನ್ನು ಕೆಲವು ಪುಸ್ತಕಗಳಿಂದ ಸೈದ್ಧಾಂತಿಕವಾಗಿ ಅದನ್ನು ಓದಿ ಜ್ಞಾನವನ್ನು ನಾವು ಸಂಪಾದನೆ ಮಾಡ್ಕೊಂಡಿರ್ಬೋದು. ಆದರೆ ಅದನ್ನು ನೇರವಾಗಿ ಅನುಭವಿಸೋದಕ್ಕೆ ನಮ್ಮ ಕೈಯಲ್ಲಿ ಸಾಧ್ಯ ಇಲ್ಲ. ಕೆಲವೊಂದನ್ನು ಈಗ ಒಳಗಡೆ ಜೀರ್ಣಕ್ರಿಯೆ ಹೆಂಗೆ ನಡೀತಾ ಇದೆ ಅಂತ ನಮ್ಮ ಕೈಯಲ್ಲಿ ನೋಡೋಕ್ಕಾಗ್ತದ? ನಾವು ಓದಿ ತಿಳ್ಕೊಂಡಿದ್ದೀರಿ. ಅಂದರೆ ಹೃದಯದಿಂದ ಎಷ್ಟು ರಕ್ತವನ್ನು ಪಂಪ್ ಮಾಡ್ತಾ ಇದೆ, ಆಮೇಲೆ ಯಾವ ರೀತಿ ನಾವು ತಿನ್ನೋ ಆಹಾರ ಜೀರ್ಣವಾಗಿ ಶಕ್ತಿಯಾಗಿ ಪರಿವರ್ತನೆ ಆಗ್ತದೆ ಅಂತ ನಾವು ಓದಿ ತಿಳ್ಕೊಬೋದು. ಬಟ್ ಅದನ್ನು ನಾವು
ನೇರವಾಗಿ ಅನುಭವಿಸೋದಕ್ಕೆ ಸಾಧ್ಯ ಇಲ್ಲ, ಹೌದಲ್ವಾ? ಆದ್ದರಿಂದ ಆ ಪ್ರಶ್ನೆ ಬಂದಾಗ ಇಲ್ಲಿ ಕ್ಷೇತ್ರಜ್ಞ ಅಂದರೆ ಆತ್ಮ ದೇಹದ ಬಗ್ಗೆ ಅದು ಪರಿಪೂರ್ಣ ಅಲ್ಲ, ಅಂದರೆ ದೇಹದ ಬಗ್ಗೆ ಪೂರ್ತಿಯಾಗಿ ಆ ಕ್ಷೇತ್ರಜ್ಞನಿಗೆ ಗೊತ್ತಿಲ್ಲ. ಕನ್ಫ್ಯೂಸ್ ಮಾಡ್ಕೋಬಾರ್ದು. ಆದರೆ ದೇಹವನ್ನು ಪೂರ್ತಿಯಾಗಿ ತಿಳ್ಕೊಂಡಿರೋ ಇನ್ನೊಬ್ಬ ಕ್ಷೇತ್ರಜ್ಞನಿದ್ದಾನೆ. ಇಲ್ಲಿ ಇಬ್ಬರಿಗೂ ಕ್ಷೇತ್ರಜ್ಞ ಅಂತಲೇ ಹೇಳೋದು. ಆತ್ಮನಿಗೂ ಕ್ಷೇತ್ರಜ್ಞ, ಪರಮಾತ್ಮನಿಗೂ ಕ್ಷೇತ್ರಜ್ಞ. ಓಕೆ, ಅದನ್ನೇ ಇಲ್ಲಿ ಹೇಳ್ತಾ ಇರೋದು. ಕೆಲವೊಂದು ವಿಷಯಗಳನ್ನ ಓದಿ ನಾವು ತಿಳ್ಕೋಬೋದು, ಆದರೆ ನಾವು ಅದನ್ನು ನೋಡಿ ಅದನ್ನು ಅರ್ಥ ಮಾಡ್ಕೊಳ್ಳೋಕೆ ಸಾಧ್ಯ ಇಲ್ಲ. ನೇರವಾಗಿ ಅದನ್ನು ನಾವು ಅನುಭವಿಸೋಕ್ಕಾಗೋದಿಲ್ಲ. ಆಗ ಪರಿಪೂರ್ಣ ಜ್ಞಾನ ಅಲ್ಲ ಒಂದು ಕ್ಷೇತ್ರಜ್ಞನಿಂದ ನಮಗೆ ಸಿಗೋದು. ಆದರೆ ದೇಹವನ್ನ, ಈ ಕ್ಷೇತ್ರವನ್ನ ಪರಿಪೂರ್ಣವಾಗಿ ತಿಳ್ಕೊಂಡಿರೋ ಇನ್ನೊಬ್ಬ ಕ್ಷೇತ್ರಜ್ಞ ಇದ್ದಾನೆ ಅಂತ ಕೃಷ್ಣ ಹೇಳ್ತಾ ಇದ್ದಾರೆ ಇಲ್ಲಿ. ಯಾರದು? ಅವನೇ ಒಳಗಡೆ ಕುಳಿತುಕೊಂಡಿರೋ, ಪರಮಾತ್ಮನಾಗಿ ಕುಳ್ಕೊಂಡಿರೋ ಭಗವಂತ. ಯಾಕಂದ್ರೆ ಅವನ ಇಚ್ಛೆ ಇಲ್ಲದೆ, ಅವನ ಅನುಮತಿ ಇಲ್ಲದೆ ಈ ದೇಹದೊಳಗಡೆ ಏನೋ ನಡೆಯಲಿಕ್ಕೆ ಸಾಧ್ಯ ಇಲ್ಲ. ಆದರೂ ಆತ್ಮ ಮತ್ತು ಪರಮಾತ್ಮ ಇಬ್ಬರನ್ನು ನಾವು ಕ್ಷೇತ್ರಜ್ಞ ಅಂತಲೇ ಕರಿತೀವಿ. ಆದರೂ ಕೂಡ ಇವೆರಡರ ಮಧ್ಯೆ ಬಹಳ ವ್ಯತ್ಯಾಸಗಳಿದೆ. ಆತ್ಮ ಪರಮಾತ್ಮ ಎರಡೂ ಕ್ಷೇತ್ರಜ್ಞಾನೇ, ಬಟ್ ಇಬ್ಬರು ಕ್ಷೇತ್ರಜ್ಞರ ಬಗ್ಗೆ ಸುಮಾರು ವ್ಯತ್ಯಾಸಗಳಿದೆ. ಏನದು ವ್ಯತ್ಯಾಸ? ಈಗ ಆತ್ಮಕ್ಕೆ ಸೀಮಿತವಾದ ಒಂದು ಪರಿಮಿತವಾದ ಜ್ಞಾನ ಬಂದ್ಬಿಟ್ಟು ಒಂದು ಪರಿಮಿತವಾದದ್ದು. ಆತ್ಮದ ಜ್ಞಾನ ಒಂದು ಸೀಮಿತವಾದದ್ದು, ಅಂದರೆ ಪರಿಮಿತವಾದದ್ದು. ಆದರೆ ಪರಮಾತ್ಮನ ಜ್ಞಾನ ಪರಿಪೂರ್ಣವಾದದ್ದು. ಅಂದರೆ ಆತ್ಮದ ಜ್ಞಾನ ನಾನು ಯಾವಾಗ ತಿನ್ನಬೇಕು, ಯಾವಾಗ ನೀರು ಕುಡಿಬೇಕು, ಯಾವಾಗ ಮಲಗಬೇಕು, ಇದನ್ನೆಲ್ಲ ಪ್ರಜ್ಞೆ ಮುಖಾಂತರ ನಮಗೆ ತಿಳಿಸ್ಕೊಡ್ತದೆ. ಅದನ್ನು ನಾವು ನಮಗೆ ತಿಳ್ಕೊಂಡಿರ್ತೀವಿ. ಆದರೆ ಇಷ್ಟೆಲ್ಲ ತಿಳ್ಕೊಂಡಿರೋ ಆತ್ಮ ಈ ದೇಹ ಎಷ್ಟು ಬೆಳೀತದೆ, ಎಷ್ಟು ದೂರ ಬೆಳೀಬಹುದು, ಯಾವಾಗ ಈ ದೇಹ ಕೊನೆಗೊಳ್ತದೆ ಅನ್ನೋದ್ರ ಬಗ್ಗೆ ವಿಚಾರ ಆತ್ಮಕ್ಕೆ ಇಲ್ಲ. ಆದರೆ ಪರಮಾತ್ಮನಿಗೆ ಇದೆಲ್ಲವೂ ತಿಳಿದಿದೆ. ಅಂದರೆ ಎಷ್ಟು ಬೆಳಿಬೇಕು ಈ ದೇಹ, ಯಾವಾಗ ದೇಹ ಬಿಡಬೇಕು, ಯಾವಾಗ ಸಾಯಬೇಕು ಅನ್ನೋದೆಲ್ಲ ಪರಮಾತ್ಮನಿಗೆ ಎಲ್ಲವೂ ಗೊತ್ತಿರ್ತದೆ. ಇನ್ನೊಂದು ಬಹಳ ಮುಖ್ಯವಾದ ವಿಷಯ ಏನಂತ ಹೇಳಿದ್ರೆ, ಈ ಆತ್ಮನಿಗೆ ತನ್ನ ದೇಹದ ಬಗ್ಗೆ ಮಾತ್ರ ಗೊತ್ತಿರ್ತದೆ. ಬೇರೆ ದೇಹದಲ್ಲಿ ಏನು ನಡೀತಾ ಇದೆ ಅನ್ನೋದು ಈ ಆತ್ಮಕ್ಕೆ ಗೊತ್ತಿರೋದಿಲ್ಲ. ಈಗ ಉದಾಹರಣೆಗೆ ನನ್ನ ದೇಹದಲ್ಲಿ ಆತ್ಮ ಇದೆ, ನನ್ನ ದೇಹದಲ್ಲಿ ಏನು ನಡೀತಾ ಇದೆ ಅನ್ನೋದು ಮಾತ್ರ ನನ್ನ ಆತ್ಮಕ್ಕೆ ಗೊತ್ತಿರ್ತದೆ. ಪಕ್ಕದಲ್ಲಿ ನಿಮ್ಮ ದೇಹದಲ್ಲಿ ಏನು ಬದಲಾವಣೆ ಆಗ್ತಿದೆ, ನಡೀತಿದೆ ಅಂದರೆ ಈ ಆತ್ಮಕ್ಕೆ ತಿಳ್ಕೊಳ್ಳೋಕ್ಕಾಗಲ್ಲ, ಹೌದು ಅಲ್ವಾ? ಆದರೆ ಪರಮಾತ್ಮ ಎಲ್ಲರ ದೇಹವನ್ನು ತಿಳ್ಕೊಂಡಿರ್ತಾರೆ. ಯಾಕೆ? ಎಲ್ಲ ದೇಹದಲ್ಲೂ ಪರಮಾತ್ಮನಾಗಿ ಭಗವಂತ ಇದ್ದಾರೆ. ನಿಮ್ಮ ದೇಹದಲ್ಲೂ ಆತ್ಮ ಇದ್ದಾರೆ, ನನ್ನ ದೇಹದಲ್ಲೂ ಆತ್ಮ ಇದ್ದಾರೆ. ಬಟ್ ನಿಮ್ಮ ಆತ್ಮ ಬೇರೆ, ನನ್ನ ಆತ್ಮ ಬೇರೆ. ನನ್ನ ಆತ್ಮಕ್ಕೆ ನನ್ನ ದೇಹದ ತಿಳುವಳಿಕೆ ಮಾತ್ರ ಇದೆ, ನಿಮ್ಮ ದೇಹದ ತಿಳುವಳಿಕೆ ಇಲ್ಲ. ಆದರೆ ಪರಮಾತ್ಮನಾಗಿ ಎಲ್ಲ ಜೀವಿಗಳಲ್ಲಿ, ಮನುಷ್ಯರಲ್ಲಿ ಮಾತ್ರ ಅಲ್ಲ, ಪ್ರತಿಯೊಂದು ಜೀವಿಗಳಲ್ಲಿ ಕೂಡ ಪರಮಾತ್ಮನಾಗಿ ಭಗವಂತ ಇದ್ದಾರೆ. ಅದರಿಂದ ಎಲ್ಲ ದೇಹವನ್ನು, ಮನುಷ್ಯ ದೇಹ ಮಾತ್ರ ಅಲ್ಲ, ಗಿಡ ಮರ ಎಲ್ಲರ ಒಂದು ದೇಹವನ್ನು ಕೂಡ, ಎಲ್ಲ ಜೀವಿಗಳ ದೇಹದ ಬಗ್ಗೆ ಕೂಡ ಪರಮಾತ್ಮನಿಗೆ ಗೊತ್ತಿರ್ತದೆ. ಆಮೇಲೆ ಆತ್ಮನಿಗೆ ಮರೆವು ಅನ್ನೋದು ಇರ್ತದೆ. ಆದರೆ ಪರಮಾತ್ಮ ಎಲ್ಲವನ್ನೂ ನೆನಪಿಸ್ಕೊಳ್ತಾರೆ. ಭೂತ, ವರ್ತಮಾನ, ಭವಿಷ್ಯತ್ ಎಲ್ಲವನ್ನು ಕೂಡ ಪರಮಾತ್ಮನಿಗೆ ಗೊತ್ತಿರ್ತದೆ. ಆದರೆ ಆತ್ಮನಿಗೆ ಮರೆವು ಅನ್ನೋದು ಬಹಳ ವಿಷಯ. ಅಂದರೆ ಆತ್ಮ ಪರಮಾತ್ಮ ಇಬ್ಬರು ಕ್ಷೇತ್ರಜ್ಞ ಆಗಿದ್ರೆ ಕೂಡ ಅಲ್ಲಿ ಪರಮಾತ್ಮನಾಗಿರೋ ಕ್ಷೇತ್ರಜ್ಞಾನೇ ಬಹಳ ಬಹಳ ಮುಖ್ಯ. ಯಾಕಂದರೆ ಅವನಿಗೆ ಎಲ್ಲ ದೇಹದ ಬಗ್ಗೆ ಜ್ಞಾನ ಇರ್ತದೆ. ಇಲ್ಲಿ ಮೂರನೇದು ಜ್ಞಾನ. ಕ್ಷೇತ್ರ
ಕ್ಷೇತ್ರಜ್ಞ ಆಯಿತು. ಮೂರನೇದು ಜ್ಞಾನ. ಅಂದರೆ ಪರಿಪೂರ್ಣವಾದ ಜ್ಞಾನ ಯಾವುದು? ಜ್ಞಾನದಲ್ಲಿ ಎರಡು ವಿಧ ಇದೆ. ಒಂದು ಭೌತಿಕ ಜ್ಞಾನ, ಇನ್ನೊಂದು ಆಧ್ಯಾತ್ಮಿಕ ಜ್ಞಾನ. ಈ ದೇಹ, ಕ್ಷೇತ್ರ ಮತ್ತು ಕ್ಷೇತ್ರಜ್ಞ ಅಂದರೆ ದೇಹವನ್ನು ತಿಳಿದಿರುವವನ, ಅವನ ಬಗ್ಗೆ ಅರ್ಥ ಮಾಡಿಕೊಳ್ಳೋದೇ ಜ್ಞಾನ ಅನ್ನೋದನ್ನ ಮೂರನೇ ಶ್ಲೋಕದಲ್ಲಿ ಭಗವಂತ ಹೇಳ್ತಾ ಇದ್ದಾರೆ. ಕ್ಷೇತ್ರಜ್ಞಂ ಚಾಪಿ ಮಾಮಿದ್ದಿ ಸರ್ವಕ್ಷೇತ್ರೇಷು ಭಾರತ ಕ್ಷೇತ್ರ ಕ್ಷೇತ್ರಜ್ಞಯೋರ್ ಜ್ಞಾನಂ ಯತ್ತ ಜ್ಞಾನಂ ಮತಂ ಮಮ. ಮೂರನೇ ಶ್ಲೋಕದಲ್ಲಿ ಭಗವಂತ ಹೇಳ್ತಾ ಇದ್ದಾರೆ. ಅಂದರೆ ನಿಜವಾದ ಜ್ಞಾನ ಏನೋ ಅನುವಾದ, ಭರತ ವಂಶ ಶ್ರೇಷ್ಠನಾದ ಅರ್ಜುನನೇ, ಎಲ್ಲ ದೇಹಗಳಲ್ಲಿರುವ ಕ್ಷೇತ್ರಜ್ಞನು ನಾನೇ. ಈ ದೇಹವನ್ನು ಅದರ ಕ್ಷೇತ್ರಜ್ಞನನ್ನು ತಿಳಿಯುವುದೇ ಜ್ಞಾನ. ಗೊತ್ತಾಯ್ತಾ? ಅಂದರೆ ಎಲ್ಲ ದೇಹಗಳಲ್ಲಿರುವ ಕ್ಷೇತ್ರಜ್ಞ ನಾನೇ. ಈ ದೇಹ ಮತ್ತು ಅದರ ಕ್ಷೇತ್ರಜ್ಞನನ್ನು ತಿಳಿಯುವುದೇ ನಿಜವಾದ ಜ್ಞಾನ. ಅದನ್ನು ನೀನು ಅರ್ಥ ಮಾಡ್ಕೋಬೇಕು. ಅಂದರೆ ನಿಜವಾದ ಜ್ಞಾನ ಏನು ಅಂದರೆ ಕ್ಷೇತ್ರ ಮತ್ತು ಕ್ಷೇತ್ರಜ್ಞನ ಬಗ್ಗೆ ತಿಳ್ಕೋಬೇಕಾಗಿರೋದು. ಅಂದರೆ ನಮಗೇನು ಮಾಡಬೇಕು? ದೇಹ, ಆತ್ಮ ಮತ್ತು ಪರಮಾತ್ಮ ಅವುಗಳ ವ್ಯತ್ಯಾಸ ಮತ್ತು ಅವುಗಳ ಸಂಬಂಧವನ್ನು ನಾವು ಯಾರು ಅರ್ಥ ಮಾಡ್ಕೊಳ್ತಾರೋ, ಅದೇ ಯಾವುದು ಹೇಗೆ ಅರ್ಥ ಮಾಡ್ಕೊಳ್ಳೋಕೆ ಸಾಧ್ಯ ಇದೆಯೋ, ಯಾರದನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ತಾರೋ ಅದು ನಿಜವಾದ ಜ್ಞಾನ ಅಂತ ಕರೆಯಲ್ಪಟ್ಟಿದೆ. ಯಾಕಂದರೆ ಯಾಕಿದು ಇಂಪಾರ್ಟೆಂಟ್? ದೇಹ, ಆತ್ಮ, ಪರಮಾತ್ಮನ ಬಗ್ಗೆ ತಿಳ್ಕೋಬೇಕಂದ್ರೆ ಆ ರೀತಿ ಅರ್ಥ ಮಾಡಿಕೊಂಡು ಏನು ಮಾಡ್ತಾನೆ, ಯಾವುದು ಶಾಶ್ವತ ಮತ್ತು ಯಾವುದು ತಾತ್ಕಾಲಿಕ ಅನ್ನೋದು ಅವನಿಗೆ ಗೊತ್ತಿರ್ತದೆ. ಅವನೇ ನಿಜವಾದ ಜ್ಞಾನದಲ್ಲಿ ಇದ್ದಾನೆ ಅಂತ ನಾವು ತಿಳ್ಕೋಬೇಕು. ನೆಕ್ಸ್ಟು ಮೂರನೇ ಸೆಕ್ಷನ್ನು 8ನೇ ಶ್ಲೋಕದಿಂದ 12ನೇ ಶ್ಲೋಕದವರೆಗೂ, 13.8ರಿಂದ 12ನೇ ಶ್ಲೋಕದವರೆಗೂ. ಇಲ್ಲಿ ಹಾಗಾದರೆ ಆ ಜ್ಞಾನವನ್ನು, ಈಗ ಕ್ಷೇತ್ರಜ್ಞ ಜ್ಞಾನ ಗೊತ್ತಾಯಿತು. ಈ 3ನೇ ಸೆಕ್ಷನಲ್ಲಿ ಆ ಜ್ಞಾನವನ್ನು ಪಡೀಲಿಕ್ಕೆ ಬೇಕಾಗಿರೋ ಅರ್ಹತೆಗಳು ಏನು? ಈ ಜ್ಞಾನವನ್ನು ಪಡೀಲಿಕ್ಕೆ ಒಂದು ಅರ್ಹತೆ ಬೇಕು ನಮಗೆ. ಆ ಅರ್ಹತೆ ಏನು ಅನ್ನೋದನ್ನು, ಅಂದರೆ ಈ 8ರಿಂದ 12ನೇ ಶ್ಲೋಕದಲ್ಲಿ ಆ ಜ್ಞಾನವನ್ನು ಪಡಿಬೇಕಾಗಿದ್ರೆ ಒಬ್ಬನು ಅವನಲ್ಲಿರೋ ಗುಣಗಳು ಯಾವುದು ಅನ್ನೋದನ್ನ ಭಗವಂತ ಈ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ. 20 ಗುಣಗಳನ್ನು ಭಗವಂತ ಈ 4 ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ. ಅಂದರೆ ಆ ಜ್ಞಾನವನ್ನು ಪಡ್ಕೋಬೇಕಾಗಿರೋ ಅರ್ಹತೆಗಳೇನು ಅಂದರೆ 20 ಗುಣಗಳು. 8ನೇ ಶ್ಲೋಕದಿಂದ 12ನೇ ಶ್ಲೋಕದವರೆಗೂ ಭಗವಂತ 20 ಗುಣಗಳನ್ನ ಹೇಳ್ತಾ ಇದ್ದಾರೆ. ನಾನಿಲ್ಲಿ ಶ್ಲೋಕ ಓದಕ್ಕೆ ಹೋಗ್ತಾ ಇಲ್ಲ. ಅನುವಾದ ಮತ್ತು ಭಾವಾರ್ಥ ಜಗದ್ಗುರು ಶ್ರೀಲ ಪ್ರಭುಪಾದ ಜಯ ಶ್ರೀಲ ಪ್ರಭುಪಾದ್ ಹೇಳ್ತಾ ಇದ್ದಾರೆ. ನಮ್ರತೆ ನೋಡಿ, ಅದರಲ್ಲಿ 8ರಿಂದ 12ನೇ ಶ್ಲೋಕದವರೆಗೂ ಅದು ಅನುವಾದ, ಎಲ್ಲರತ್ರ ಬುಕ್ ಇದೆಯಲ್ಲ ನೋಡ್ಕೊಳ್ಳಿ. ನಮ್ರತೆ, ಜಂಬ ಇಲ್ಲದೆ ಇರೋದು, ಅಹಿಂಸೆ, ತಾಳ್ಮೆ, ಸರಳತೆ, ನಿಜವಾದ ಗುರುವಿನ ಬಳಿಗೆ ಹೋಗುವುದು, ಶೌಚ, ಸ್ಥೈರ್ಯ, ಆತ್ಮ ಸಂಯಮ, ಇಂದ್ರಿಯ ತೃಪ್ತಿಯ ವಸ್ತುಗಳಲ್ಲಿ ವೈರಾಗ್ಯ, ಅಹಂಕಾರವಿಲ್ಲದಿರುವುದು, ಜನ್ಮ, ಸಾವು, ಮುಪ್ಪು ಮತ್ತು ರೋಗಗಳ ಕೆಡುಕನ್ನು ಗ್ರಹಿಸುವುದು, ಅನಾಸಕ್ತಿ, ಮಕ್ಕಳು, ಹೆಂಡತಿ, ಮನೆ ಮತ್ತಿತರ ವಿಷಯಗಳಲ್ಲಿ ಸಿಕ್ಕಿಕೊಳ್ಳದೆ ಮುಕ್ತವಾಗಿರುವುದು, ಇಷ್ಟ ಅನಿಷ್ಟಗಳ ಮಧ್ಯೆ ಸಮಚಿತ್ತತೆ, ನನ್ನಲ್ಲಿ ನಿರಂತರವಾದ ಮತ್ತು ಪರಿಶುದ್ಧವಾದ ಭಕ್ತಿ, ಏಕಾಂತ ಪ್ರದೇಶದಲ್ಲಿ ವಾಸ ಮಾಡುವ ಅಭಿಲಾಷೆ, ಜನಸಮೂಹದಲ್ಲಿ ಆಸಕ್ತಿ ಇಲ್ಲದಿರುವುದು, ಆತ್ಮಸಾಕ್ಷಾತ್ಕಾರದ ಮಹತ್ವವನ್ನು ಒಪ್ಪಿಕೊಳ್ಳುವುದು, ಪರಿಪೂರ್ಣ ಸತ್ಯದ ತತ್ವಜ್ಞಾನಾರ್ಥ ಅನ್ವೇಷಣೆ, ಇವೆಲ್ಲ ಜ್ಞಾನ ಎಂದು ನಾನು ಘೋಷಿಸುತ್ತೇನೆ. ಇದು ಅಲ್ಲದೆ ಇರುವುದೆಲ್ಲವೂ ಅಜ್ಞಾನ ಅಂತ ಕೃಷ್ಣ ಹೇಳ್ತಾ ಇದ್ದಾರೆ. ಅರ್ಜುನ,
6 ಪ್ರಶ್ನೆಗಳಿಗೆ ಭಗವಂತ ಕೊಡ್ತಾ ಇರೋ ಉತ್ತರ ಇದು. ನಾವು ನೋಡಿದ್ರಲ್ಲ, ಈ 20 ಗುಣಗಳು, ಈ 20 ಗುಣಗಳು ಇದ್ರೇನೆ ಇದು ನಿಜವಾದ ಅರ್ಹತೆ. ಈ ಜ್ಞಾನವನ್ನು ಪಡಿಬೇಕಂದ್ರೆ ಇದನ್ನು ಬಿಟ್ಟು ಇದಿಲ್ಲದೆ ಇರೋದೆಲ್ಲನೂ ಕೂಡ ಅಜ್ಞಾನ ಅಂತ ಕೃಷ್ಣ ಇಲ್ಲಿ ಹೇಳ್ತಾ ಇದ್ದಾರೆ. ಇಲ್ಲಿ 20 ಗುಣಗಳು ಹೇಳಿದಾಗ ಇದರಲ್ಲಿ 3 ಗುಣಗಳು ಬಹಳ ಮುಖ್ಯ ಅಂತ ಭಗವಂತ ಹೇಳ್ತಾ ಇದ್ದಾರೆ. ಈ 20 ಗುಣಗಳಲ್ಲಿ 3 ಬಹಳ ಬಹಳ ಮುಖ್ಯ. ಯಾವುದದು? ಮೊದಲನೇದಾಗಿ ಅಮಾನಿತ್ವಂ. ಅಮಾನಿತ್ವಂ ಅಂದರೆ ವಿನಯ. ಚೆನ್ನಾಗಿ ಜ್ಞಾಪಕ ಇಟ್ಕೊಳ್ಳಿ. 20 ಗುಣಗಳು, ಅದರಲ್ಲಿ 3 ಗುಣಗಳು ಬಹಳ ಬಹಳ ಮುಖ್ಯ. ಮೊದಲನೇದಾಗಿ ಅಮಾನಿತ್ವಂ, ವಿನಯ. ಏನದು ವಿನಯ ಅಂದರೆ? ನನಗೇನು ಗೊತ್ತಿಲ್ಲ, ನಾನು ಇನ್ನೂ ತಿಳ್ಕೋಬೇಕಾಗಿರೋದು ಬಹಳ ಇದೆ, ಇದು ವಿನಯ, ನಮ್ರತೆ. ನನಗೆಲ್ಲ ಗೊತ್ತಿದೆ, ಅವ್ರ ಹತ್ರ ನಾನೇನು ಕೇಳಿಸ್ಕೋಬೇಕು ಅಂದರೆ ನಮ್ಮಲ್ಲಿ ನನಗೆಲ್ಲ ಗೊತ್ತಿದೆ ಅನ್ನೋ ಆ ಜಂಬ, ನಮ್ಮಲ್ಲಿ ಆ ಒಂದು ಅಹಂಕಾರ ಇರಬಾರ್ದು. ಮೊದಲನೇ ಗುಣ, ಅದು ಮೊದಲನೇ ಶ್ಲೋಕದಲ್ಲಿ ಭಗವಂತ ಹೇಳ್ತಾ ಇದ್ದಾರೆ, ಅಮಾನಿತ್ವಂ ಮದಂಬಿ ಅಂದರೆ ಆ ವಿನಯತೆ. ವಿನಯತೆ ಅಂದರೂ ನನಗೇನು ಗೊತ್ತಿಲ್ಲ, ಇನ್ನೂ ಕಲ್ತ್ಕೋಬೇಕಾಗಿರೋದು ಬಹಳ ಇದೆ ನನ್ನ ಜೀವನದಲ್ಲಿ ಅನ್ನೋ ಆ ನಮ್ರತೆ, ಅದು ನಮ್ಮ ಮನಸ್ಥಿತಿ ಆಗಿರಬೇಕು. ಆಗ ಮಾತ್ರ, ಈ ಗುಣ ಇದ್ದಾಗ ಮಾತ್ರ ನಾವು ಜ್ಞಾನವನ್ನು ಸುಲಭವಾಗಿ ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಎರಡನೇದು ಆಚಾರ್ಯ ಉಪಾಸನಂ. ಆಚಾರ್ಯ ಉಪಾಸನಂ ಅಂದರೆ ಆಧ್ಯಾತ್ಮಿಕ ಗುರುವನ್ನು ಸಮೀಪಿಸುವುದು. ಅಂದರೆ ಆಧ್ಯಾತ್ಮಿಕ ಗುರುವಿನ ಬಳಿಗೆ ಹೋಗಿ ಜ್ಞಾನವನ್ನು ನಾವು ಪಡೆಯಬೇಕು. ಅದು ಬೇಕಂದ್ರೆ, ಜ್ಞಾನವನ್ನು ಪಡಿಬೇಕಂದ್ರೆ ನಮಗೇನು ಬೇಕು? ಮೊದಲೇ ಹೇಳ್ದಂಗೆ ಅಮಾನಿತ್ವ, ವಿನಯತೆ ಇರಬೇಕು ನಮಗೆ. ಗುರುಗಳ ಹತ್ರ ಹೋಗಿ ಆ ಜ್ಞಾನವನ್ನು ನಾವು ಪಡಿಬೇಕಂದ್ರೆ ಮೊದಲು ನಮ್ಮ ಹತ್ರ ಏನಿರಬೇಕು? ಆ ವಿನಯತೆ ಇರಬೇಕು. ತದ್ವಿದ್ಧಿ ಪ್ರಣಿಪಾತೇನ ಪರಿಪ್ರಶ್ನೇನ ಸೇವೆಯ. ಆ ವಿನಯತೆಯಿಂದ ಗುರುಗಳ ಹತ್ರ ನಾವು ಸಮೀಪಿಸುವಂದರೆ ಆಚಾರ್ಯ ಉಪಾಸನ, ಆಧ್ಯಾತ್ಮಿಕ ಗುರುವನ್ನು ನಾವು ಸಮೀಪಿಸಬೇಕು ವಿನಯತೆಯಿಂದ. ಹಾಗಿದ್ರೆ ನಾವು ಜ್ಞಾನವನ್ನು ಸಂಪಾದನೆ ಮಾಡಬಹುದು. ಮೂರನೇದು ಅನನ್ಯ ಯೋಗೇನ ಅವ್ಯಭಿಚಾರೀಣ ಭಕ್ತಿ. ಅಂದರೆ ನಿಷ್ಕಲ್ಮಶ ಭಕ್ತಿ, ನಿರಂತರವಾದ ಮತ್ತು ಪರಿಶುದ್ಧವಾದ ಭಕ್ತಿ. ಅನನ್ಯ ಯೋಗೇನ ಅವ್ಯಭಿಚಾರಿಣಿ ಭಕ್ತಿ ಅಂದರೆ ಯಾವುದೇ ಒಂದು ಕೋರಿಕೆಗಳಿಲ್ದಿರ ನಿಷ್ಕಲ್ಮಶವಾದ ಭಕ್ತಿ. ಅದು ನಿರಂತರವಾಗಿರಬೇಕು ಮತ್ತು ಪರಿಶುದ್ಧವಾಗಿರಬೇಕು. ಈ ರೀತಿ 20 ಗುಣಗಳಲ್ಲಿ ಈ 3 ಗುಣಗಳು ಬಹಳ ಮುಖ್ಯ. ಇದು ಇದ್ರೆ ನಾವು ಜ್ಞಾನವನ್ನು ಪಡ್ಕೋಬಹುದು. ನೆಕ್ಸ್ಟ್ 4ನೇ ಸೆಕ್ಷನ್. 4ನೇ ಸೆಕ್ಷನಲ್ಲಿ 13ರಿಂದ 19ನೇ ಶ್ಲೋಕ. ಮೂರನೇದು 13ರಿಂದ 19ನೇ ಶ್ಲೋಕದವರೆಗೂ. ಹಾಗಾದರೆ ಈ ಜ್ಞಾನದ ಜ್ಞೇಯಂ ಅಂದರೆ ಜ್ಞಾನದ ವಸ್ತು, ಅಂದರೆ ನಾವು ತಿಳಿದುಕೊಳ್ಳಬೇಕಾಗಿರುವುದು. ತಿಳ್ಕೋಬೇಕಾಗಿರೋದೇನು? ಜ್ಞಾನದ ವಸ್ತು ಯಾವುದು? ಜ್ಞೇಯ ಯಾವುದು? ಕ್ಷೇತ್ರ ಮತ್ತು ಕ್ಷೇತ್ರಜ್ಞನ ಬಗ್ಗೆ ತಿಳಿದುಕೊಳ್ಳುವುದು ಜ್ಞಾನದ ವಸ್ತು. ಅಂದರೆ ನಾವು ಬೇರೆ ರೀತಿಯಲ್ಲಿ ಹೇಳ್ಬೋದು. ಅಂದರೆ ಒಂದು ಜ್ಞಾನದ ನಿಜವಾದ ವಸ್ತು ಅಂದ್ರೆ ಕೃಷ್ಣ. ಆ ಕೃಷ್ಣ ಮತ್ತು ಅವನ ಬಗ್ಗೆ ತಿಳ್ಕೋಬೇಕು ನಾವು. ಅದನ್ನು ಜ್ಞೇಯ ಅಂದರೆ ಜ್ಞಾನದ ವಸ್ತು ಅಂತ ಹೇಳ್ತಾರೆ. ಅದನ್ನು 14ರಿಂದ ಶ್ಲೋಕ 14ರಿಂದ 18ರ ಶ್ಲೋಕದವರೆಗೆ ಆ ಭಗವಂತನ ವಿವಿಧ ಗುಣಗಳ ಮತ್ತು ಸಾಮರ್ಥ್ಯದ ಬಗ್ಗೆ 14ನೇ ಶ್ಲೋಕದಿಂದ 18ನೇ ಶ್ಲೋಕದವರೆಗೂ ಆ ಭಗವಂತನ ಅಂದರೆ ಜ್ಞಾನದ ವಸ್ತು ಕೃಷ್ಣ. ಆ ಕೃಷ್ಣನ ಬಗ್ಗೆ ತಿಳ್ಕೋಬೇಕಾಗಿರೋದೇ ಜ್ಞಾನದ ಜ್ಞೇಯಂ ಅಂದರೆ ಜ್ಞಾನದ ವಸ್ತು. ಹಾಗಾದರೆ
ಅದನ್ನು 14ನೇ ಶ್ಲೋಕದಿಂದ 18ನೇ ಶ್ಲೋಕದವರೆಗೂ ಆ ಭಗವಂತನ ವಿವಿಧ ಗುಣಗಳು ಮತ್ತು ಸಾಮರ್ಥ್ಯಗಳನ್ನು ವಿವರಣೆ ಮಾಡಲಾಗಿದೆ. ಇಲ್ಲಿ ನಾವು 14ನೇ ಶ್ಲೋಕದಲ್ಲಿ ನಾವು ನೋಡ್ಬೋದು ಏನಿದೆ ಅನುವಾದ. ಅವನ ಕೈಗಳು ಮತ್ತು ಕಾಲುಗಳು, ಅವನ ಕಣ್ಣುಗಳು, ತಲೆಗಳು ಮತ್ತು ಮುಖಗಳು ಎಲ್ಲೆಲ್ಲೂ ಇವೆ. ಅವನಿಗೆ ಎಲ್ಲೆಲ್ಲೂ ಕಿವಿಗಳುಂಟು. ಹೀಗೆ ಪರಮಾತ್ಮನು ಸರ್ವವ್ಯಾಪಿಯಾಗಿ ಇದ್ದಾನೆ. ಇದು ಬಹಳ ಇಂಪಾರ್ಟೆಂಟ್. ಅಂದರೆ ಎಲ್ಲಿ ನೋಡಿದ್ರೂ ಭಗವಂತನ ಕೈ ಕಾಣ್ತಾ ಇದೆ, ಎಲ್ಲಿ ನೋಡಿದ್ರೂ ಅವನ ಪಾದಗಳೇ ಇದೆ, ಎಲ್ಲಿ ನೋಡಿದ್ರೂ ಅವನ ಕಣ್ಣುಗಳೇ, ಎಲ್ಲಿ ನೋಡಿದ್ರೂ ಅವನ ತಲೆ, ಅವನ ಮುಖಗಳು. ಭಗವಂತನಿಗೆ ಎಲ್ಲ ಕಡೆ ಕಿವಿ ಇದೆ, ಎಲ್ಲವನ್ನೂ ಕೇಳಿಸ್ಕೊಳ್ತಾನೆ, ಎಲ್ಲವನ್ನೂ ನೋಡ್ತಾನೆ. ಈ ರೀತಿ ಭಗವಂತ ಎಲ್ಲ ಕಡೆ ವ್ಯಾಪಿಸಿದ್ದಾನೆ, ಎಲ್ಲ ಕಡೆ ಅಸ್ತಿತ್ವದಲ್ಲಿದ್ದಾನೆ. ಅದು ಮಾತ್ರ ಅಲ್ಲ, 15 ಮತ್ತು 16ನೇ ಶ್ಲೋಕದಲ್ಲಿ ಎಲ್ಲ ಇಂದ್ರಿಯಗಳ ಮೂಲ ಭಗವಂತಾನೆ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಭಗವಂತ ಎಲ್ಲ ಇಂದ್ರಿಯಗಳ ಮೂಲ ವಸ್ತುವಾಗಿದ್ದಾನೆ. ನಾವು ನೋಡುವ ಅಥವಾ ತಿಳ್ಕೋಬೇಕಾಗಿರೋ ವಸ್ತು ಅವನೇ ಆಗಿದ್ದಾನೆ. ಹಾಗಾದರೆ ಭಗವಂತ ನಮ್ಮ ಇಂದ್ರಿಯ ಇದಕ್ಕೆ ಸಿಲ್ಕೋನಲ್ಲ, ನಮ್ಮ ಇಂದ್ರಿಯಗಳ ಶಕ್ತಿಯನ್ನು ಮೀರಿದವನು ಭಗವಂತ. ಯಾಕೆ ಅಂತ ಹೇಳಿದ್ರೆ ನಮ್ಮ ಇಂದ್ರಿಯಗಳು ಸೀಮಿತವಾಗಿರೋದು. ನಮ್ಮ ಇಂದ್ರಿಯಗಳಿಗೆ ಒಂದು ಸೀಮಿತ ಇದೆ. ಅದಕ್ಕೆ ನಾವು 11ನೇ ಅಧ್ಯಾಯದಲ್ಲಿ ನೋಡಿದ್ರಿ, ಭಗವಂತನಿಗೆ ವಿಶ್ವರೂಪವನ್ನು ತೋರಿಸಿದಾಗ ಅರ್ಜುನನಿಗೆ ಆ ಒಂದು ಜ್ಞಾನ ಚಕ್ಷುವನ್ನು, ದೃಷ್ಟಿಯನ್ನು ಕೊಡ್ತಾರೆ. ಅತೀಂದ್ರಿಯವಾದ ಕಣ್ಣುಗಳನ್ನು ಅರ್ಜುನನಿಗೆ ಕೊಟ್ಟು ಆ ವಿಶ್ವರೂಪವನ್ನು ನೋಡಲಿಕ್ಕೆ ಹೇಳ್ತಾನೆ. ಅಂದರೆ ಭಗವಂತನಿಗೆ ನಾನಾ ರೀತಿಯಾದ ಶಕ್ತಿಗಳಿಗಿದೆ. ಅವನ ಇಂದ್ರಿಯಗಳಿಗೆ ಅಪರಿಮಿತವಾದ ಶಕ್ತಿಗಳಿದೆ. ಅವನು ಆ ಇಂದ್ರಿಯಗಳಿಂದ, ಭಗವಂತ ಅವನ ಇಂದ್ರಿಯಗಳಿಂದ ಯಾವ ರೀತಿಯಾದ ಚಟುವಟಿಕೆಯನ್ನು ಕೂಡ ಮಾಡಬಹುದು. ಈಗ ನಾವು ಭಗವಂತನಿಗೆ ನೈವೇದ್ಯ ಇಡ್ತೀರಿ, ನಾವು ತಿನ್ನೋ ಥರ ಭಗವಂತ ಕೈಯಿಂದ ತಗೊಂಡು ಬಾಯಿಂದ ತಿನ್ಬೇಕಂತೇನಿಲ್ಲ. ಅಂದರೆ ಭಗವಂತ ತನ್ನ ಕಿವಿಯಿಂದ ತಿನ್ಬೋದು, ಬಾಯಿಯಿಂದ ನೋಡ್ಬೋದು. ನಾವು ತಗೊಂಡೋಗಿರೋ ಇಟ್ಟಿರೋ ನೈವೇದ್ಯ ನೋಡಲಿಕ್ಕೆ ಹಾಗೇ ಇರ್ತದೆ ನಾವು ತೆಗೆಯುವಾಗ. ಬಟ್ ಭಗವಂತನ ನೋಟದಿಂದ ಅವನೇನು ಮಾಡ್ತಾನೆ, ಆ ಆಹಾರವನ್ನು ಸ್ವೀಕಾರ ಮಾಡ್ತಾನೆ. ನಮ್ಮ ಥರ ಕೈ ತಗೊಂಡು ತಿಂದು ಖಾಲಿ ಮಾಡಬೇಕಂತೇನಿಲ್ಲ. ಉದಾಹರಣೆಗೆ ನಾವು ರಾಮಾಯಣದಲ್ಲಿ ನೋಡಿದ್ರೆ ಶ್ರೀರಾಮಚಂದ್ರ ಪ್ರಭು ಕಾಡಲ್ಲಿ ಗುಹಾ ಭೇಟಿ ಮಾಡಿದಾಗ ಕಾಡಲ್ಲಿರೋ ಹಣ್ಣು ಹಂಪಲುಗಳು, ಜೇನುತುಪ್ಪ, ಮಾಂಸ ಏನೇನೋ ತಂದು ಕೊಡ್ತಾರೆ. ಬಟ್ ಶ್ರೀರಾಮಚಂದ್ರ ಪ್ರಭು ಏನು ಮಾಡ್ತಾರೆ, ಅದನ್ನು ಕಣ್ಣಿಂದ ನೋಡಿ ಸ್ವೀಕಾರ ಮಾಡಿಕೊಳ್ತಾರೆ. ಆಗ ಆ ರೀತಿ ಭಗವಂತನ ಇಂದ್ರಿಯಗಳು ಪರಿಪೂರ್ಣವಾದದ್ದು, ಅದಕ್ಕೆ ಅಪರಿಮಿತವಾದದ್ದು. ಅದಕ್ಕೆ ಪರಿಮಿತಿ ಅನ್ನೋದಿಲ್ಲ. ಅವನು ತನ್ನ ಇಂದ್ರಿಯಗಳಿಂದ ಏನು ಬೇಕಾದ್ರೂ ಮಾಡಲಿಕ್ಕೆ ಸಾಧ್ಯ. ಪರಿಮಿತಿ ನಮಗಿದೆ. ನಾವು ಒಂದೊಂದು ಇಂದ್ರಿಯಗಳಿಂದ ಒಂದೊಂದು ಕೆಲಸ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅದು ಮಾತ್ರ ಅಲ್ಲ, ಭಗವಂತ ಎಲ್ಲ ಜೀವಿಗಳ ನಿರ್ವಾಹಕ, ಅದನ್ನು ಕಂಟ್ರೋಲ್ ಮಾಡು ಅಂತ ಹೇಳ್ತಾನೆ. ಅದನ್ನು 18ನೇ ಶ್ಲೋಕದಲ್ಲಿ ಭಗವಂತ ಹೇಳ್ತಾ ಇದ್ದಾರೆ, ಜ್ಯೋತಿಷಾಮಪಿ ತತ್ ಜ್ಯೋತಿಸ್ತಮಸ್ಸಹ ಪರಮುಚ್ಯತೆ ಜ್ಞಾನಂ ಜ್ಞೇಯಂ ಜ್ಞಾನಗಮ್ಯಂ ಹೃದಯ ಸರ್ವಸ್ಯ ವಿಷ್ಟಿತಂ. ಅನುವಾದ: ಆತನು ಎಲ್ಲ ಪ್ರಕಾಶಮಾನ ವಸ್ತುಗಳ ಬೆಳಕಿನ ಮೂಲ. ಆತನು ಜಡವಸ್ತುವಿನ ತಮಸ್ಸಿನಾಚೆ ಇದ್ದಾನೆ. ಅವನು ಅವ್ಯಕ್ತನು. ಅವನು ಜ್ಞಾನದ ವಸ್ತು ಮತ್ತು ಜ್ಞಾನದ ಗುರಿ. ಅವನು ಎಲ್ಲರ ಹೃದಯಗಳಲ್ಲಿ ಪ್ರತಿಷ್ಠಿತನಾಗಿದ್ದಾನೆ. ಅಂದರೆ ಭಗವಂತ ಅವನೇ ಜ್ಞಾನದ ವಸ್ತು, ಜ್ಞಾನದ ಗುರಿ. ಆಮೇಲೆ ಎಲ್ಲರ ಹೃದಯದಲ್ಲೂ ಪರಮಾತ್ಮನಾಗಿ ಅವನೇ ಕುಳಿತುಕೊಂಡಿದ್ದಾನೆ.
ಇಲ್ಲಿ 4 ಪ್ರಶ್ನೆಗಳಿಗೆ ಕೃಷ್ಣ ಉತ್ತರ ಕೊಟ್ಟಾಯಿತು. ಕ್ಷೇತ್ರ, ಕ್ಷೇತ್ರಜ್ಞಂ, ಕರ್ಮ ಅಲ್ಲ, ಜ್ಞಾನ ಮತ್ತು ಜ್ಞೇಯಂ ಅಂದರೆ ಜ್ಞಾನದ ತಿಳುವಳಿಕೆ. ಭಗವಂತ ಇದುವರೆಗೂ ಅರ್ಜುನನ 6 ಪ್ರಶ್ನೆಗಳಿಗೆ 4ಕ್ಕೆ ಉತ್ತರಿಸಿದ್ದಾನೆ. ಇದುವರೆಗೂ ಕ್ಷೇತ್ರ, ಕ್ಷೇತ್ರಜ್ಞ, ಜ್ಞಾನ ಮತ್ತು ಜ್ಞೇಯ. ಇನ್ನು ನಾವು ತಿಳ್ಕೋಬೇಕಾಗಿರೋದು ಯಾವುದು? ಪ್ರಕೃತಿ ಮತ್ತೆ ಪುರುಷ. ಇದು 5ನೇ ಸೆಕ್ಷನ್. ಇಲ್ಲಿ 5ನೇ ಸೆಕ್ಷನಲ್ಲಿ 20ನೇ ಶ್ಲೋಕದಿಂದ 26ನೇ ಶ್ಲೋಕದವರೆಗೂ ಪ್ರಕೃತಿ ಮತ್ತು ಪುರುಷ ಇದರ ಬಗ್ಗೆ ಭಗವಂತ ವಿವರಣೆ ಕೊಡ್ತಾರೆ. ಇದುವರೆಗೂ ಭಗವಂತ ಕ್ಷೇತ್ರ, ಕ್ಷೇತ್ರಜ್ಞ, ಜ್ಞಾನಂ ಮತ್ತು ಜ್ಞೇಯಂ ಇದರ ಬಗ್ಗೆ ತಿಳಿಸ್ಕೊಟ್ರು. ಈಗ ನಾವು ತಿಳ್ಕೋಬೇಕಾಗಿರೋದು ಪ್ರಕೃತಿ ಮತ್ತು ಪುರುಷ. ಅದನ್ನು 20ರಿಂದ 26ನೇ ಶ್ಲೋಕದವರೆಗೂ ಭಗವಂತ ಕೊಡ್ತಾ ಇದ್ದಾರೆ. ಅಂದರೆ ಪ್ರಕೃತಿ ಅಂದರೆ ಏನು? ಪ್ರಕೃತಿ ಅಂದರೆ ಇದು ಭಗವಂತನ ಶಕ್ತಿ. ಹಾಗಾದರೆ ಈ ಭೌತಿಕ ಪ್ರಪಂಚವನ್ನು ಭಗವಂತ ನೇರಡಿಯಾಗಿ ಸೃಷ್ಟಿ ಮಾಡೋದಿಲ್ಲ. ಭಗವಂತ ಏನು ಮಾಡ್ತಾರೆ? ನೇರಡಿಯಾಗಿ ಭಗವಂತನ ಸೃಷ್ಟಿ ಮಾಡಿದ್ರೆ ಏನು ಮಾಡ್ತಾರೆ? ಭಗವಂತನ ದೃಷ್ಟಿಯನ್ನ ಈ ಪ್ರಕೃತಿ ಮೇಲೆ, ಭಗವಂತನ ದೃಷ್ಟಿ ಈ ಭೌತಿಕ ಪ್ರಪಂಚದ ಮೇಲೆ ಬಿದ್ದಾಗ ಆಟೋಮೆಟಿಕ್ ಏನಾಗ್ತದೆ? ಅದು ಆ ಸೃಷ್ಟಿ ಸಂಭವಿಸ್ತದೆ. ಅಂದರೆ ಭಗವಂತ ಡೈರೆಕ್ಟಾಗಿ ಭೌತಿಕ ಪ್ರಪಂಚದ ಸೃಷ್ಟಿ ಮಾಡೋದಿಲ್ಲ. ಹಾಗಂತ ಪ್ರಕೃತಿ ತಾನೇ ಸೃಷ್ಟಿನೂ ಮಾಡಿಕೊಳ್ಳೋದಿಲ್ಲ. ಅದಕ್ಕೇನು ಬೇಕು? ಯಾರೋ ಒಬ್ಬರ ಸಹಾಯ ಬೇಕು, ಶಕ್ತಿ ಬೇಕು. ಆ ಶಕ್ತಿಯನ್ನು ತನ್ನ ದೃಷ್ಟಿಯ ಮುಖಾಂತರ ಭಗವಂತ ಆ ಪ್ರಕೃತಿ ಮೇಲೆ ತನ್ನ ದೃಷ್ಟಿ ಬೀರಿದಾಗ ಆಟೋಮೆಟಿಕ್ ಏನಾಗ್ತದೆ? ಸೃಷ್ಟಿ ಸಂಭವಿಸುತ್ತದೆ. ಅದೇನು ಮಾಡ್ತದೆ? ಕೆಲವೊಂದು ಭೌತಿಕ ಅಂಶಗಳನ್ನು ಯಾವಾಗ ಭಗವಂತನ ದೃಷ್ಟಿ ಅದರ ಮೇಲೆ ಬಿತ್ತು ಪ್ರಕೃತಿ ಮೇಲೆ, ಆಗ ಅದೇನು ಮಾಡ್ತದೆ? ಭೌತಿಕ ಅಂಶಗಳನ್ನು ಸೃಷ್ಟಿ ಮಾಡ್ತದೆ. ಅಂದರೆ ಪ್ರಕೃತಿಗೆ ನೇರವಾಗಿ ಸೃಷ್ಟಿ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಭಗವಂತನ ಕರುಣೆ ಇದ್ದರೆ ಮಾತ್ರನೇ ಅದು ಸಾಧ್ಯ. ಎರಡನೇದು ಪುರುಷ. ಪುರುಷ ಅಂದರೆ ಈ ಭೌತಿಕ, ಈಗ ಪ್ರಕೃತಿ ಸೃಷ್ಟಿ ಆಯಿತು, ಈಗ ಪುರುಷ ಅಂದರೆ ಈ ಭೌತಿಕ ಪ್ರಕೃತಿಯನ್ನು ನಿಯಂತ್ರಿಸುವ ಮತ್ತು ಆ ಪ್ರಕೃತಿಯನ್ನ ಆನಂದಿಸುವವನಾಗಿರಬೇಕು, ಅವನೇ ಪುರುಷ. ಓಕೆ. ನಾವು ಜೀವಾತ್ಮರನ್ನು ಕೂಡ ಪುರುಷ ಅಂತ ಕರಿತೀರಿ. ಯಾವ ರೀತಿಯಲ್ಲಿ ಆತ್ಮವನ್ನು ಕ್ಷೇತ್ರಜ್ಞ ಅಂತ ಕರಿತೀರೋ ಅದೇ ರೀತಿ ಜೀವಾತ್ಮರನ್ನು ಕೂಡ ಪುರುಷ ಅಂತ ಕರೆಯಲಾಗ್ತದೆ. ಯಾಕೆ ನಮ್ಮನ್ನು ಪುರುಷ ಅಂತ ಕರಿತೀರಿ ಅಂದರೆ, ನಾವು ಪ್ರಕೃತಿಯನ್ನು ಕೆಲವು ಮಟ್ಟಿಗೆ ನಿಯಂತ್ರಣ ಮಾಡ್ತೀರಿ, ಹೌದಲ್ವ? ಕೆಲವು ಮಟ್ಟಿಗೆ ನಿಯಂತ್ರಣ ಮಾಡ್ತೀರಿ. ನಾವು ಭೌತಿಕ ಪ್ರಕೃತಿಯಿಂದ ಆನಂದವನ್ನು ಅನುಭವಿಸ್ತೀರಿ, ಬಟ್ ಅದು ಸ್ವಲ್ಪ ಮಟ್ಟಿಗೆ ಮಾತ್ರ. ಈಗ ನಾವು ನೋಡಿದ್ರೆ ದೊಡ್ಡ ಬಿಲ್ಡಿಂಗ್ ಎಲ್ಲ ಕಟ್ಬೋದು, ದೊಡ್ಡ ಸ್ಯಾಟಿಲೈಟ್ಗಳನ್ನ ಕಳಿಸ್ಬೋದು, ನಾವು ಉಪಗ್ರಹಗಳನ್ನ ಕಳಿಸ್ಬೋದು. ಇಲ್ಲ ಕೆಲವು ಕಡೆ ಫಾರಿನರ್ಸ್ ನೋಡಲೇ ನೀವು ಸಮುದ್ರದ ಮೇಲೆ ಮಣ್ಣು ಹಾಕಿ ಅದರ ಮೇಲೆ ಬಿಲ್ಡಿಂಗ್ ಕಟ್ಟಿರ್ತಾರೆ. ದೊಡ್ಡ ನೀವು ಸೇತುವೆಗಳನ್ನ ಕಟ್ಟಬಹುದು, ಇಲ್ಲ ನದಿಗೆ ನೀವು ಏನದು ಡ್ಯಾಮ್ ಕಟ್ಟಿಬಿಟ್ಟು ಆ ನೀರನ್ನ ಇದು ಮಾಡ್ಬೋದು. ಈ ರೀತಿ ಎಲ್ಲ ಕೆಲವೊಂದು ಪ್ರಕೃತಿನ ನಾವು ಇದು ಮಾಡ್ಬೋದು, ಕಂಟ್ರೋಲ್ ಮಾಡ್ಬೋದು. ಆದರೆ ಈ ಪ್ರಕೃತಿ ವಿಕೋಪಗಳು ಬರ್ತದಲ್ಲ, ಅತಿವೃಷ್ಟಿ, ಅನಾವೃಷ್ಟಿ, ಈ ಥರದ್ದೆಲ್ಲ ತಡೆಯೋ ಶಕ್ತಿ ನಮಗೆ ಇಲ್ಲ. ಅದೇನಿದ್ರು ಭಗವಂತನೇ. ನಾವು ಬೇಕಾದ್ರೆ ಈ ರೀತಿ ಸ್ವಲ್ಪ ಸಣ್ಣ ಕೆಲಸಗಳೆಲ್ಲ ಮಾಡ್ಬೋದು, ಬಟ್ ಇದನ್ನೆಲ್ಲ ಕಂಟ್ರೋಲ್ ಮಾಡೋ ಈ ಪ್ರಕೃತಿ ವಿಕೋಪಗಳೇನಾದರೂ ಆದರೆ, ಅತಿವೃಷ್ಟಿ, ಅನಾವೃಷ್ಟಿ, ಭೂಕಂಪ ಈ ರೀತಿಯೆಲ್ಲ ಆದರೆ ಅದನ್ನು ತಡೆಯೋ ಶಕ್ತಿ ನಮಗೆ ಇಲ್ಲ. ಆ ರೀತಿ ಇದ್ದರೆ ಕೂಡ ನಿಜವಾದ ಪುರುಷ ಯಾರು ಅಂತ ಹೇಳಿದ್ರೆ ಭಗವಂತನೇ. ಅಲ್ಲಿ ಹೇಳಿದ್ರಲ್ಲ ಕ್ಷೇತ್ರಜ್ಞ, ಪರಿಪೂರ್ಣ ಕ್ಷೇತ್ರಜ್ಞ ಯಾರು? ಪರಮಾತ್ಮ. ಅದೇ ರೀತಿ ಪುರುಷ, ಆತ್ಮನೂ ಪುರುಷನೇ, ಪರಮಾತ್ಮನೇ ಪುರುಷನೇ. ಆದರೆ ನಿಜವಾದ ಪುರುಷ ಯಾರು ಅಂತ ಹೇಳಿದ್ರೆ ಭಗವಂತ. ಯಾಕಂದರೆ ಭಗವಂತ ಈ ಭೌತಿಕ ಸ್ವಭಾವವನ್ನು, ಭೌತಿಕ ಪ್ರಪಂಚವನ್ನು ಕಂಪ್ಲೀಟಾಗಿ ನಿಯಂತ್ರಣ ಮಾಡಬಹುದು.
ಹಾಗಾದ್ರೆ ಭಗವಂತನ ಸುಮ್ಮನೆ ಪುರುಷ ಅಂತ ಹೇಳ್ಬಿಟ್ರ? ಇಲ್ಲ. ಆ ಪುರುಷ ಪರಿಪೂರ್ಣವಾಗಿ 5 ಗುಣಗಳನ್ನು ಹೊಂದಿರ್ತಾನೆ. ಈಗ ಭಗವಂತನ ಪರಮ ಪುರುಷ ಅಂತ ಹೇಳ್ತೀವಿ ನಾವು ಪುರುಷರೇ, ಆದರೆ ಭಗವಂತ ಪರಮ ಪುರುಷ, ಸುಮ್ಮನೆ ಹೇಳ್ಬಿಡೋದಲ್ಲ. ಅದಕ್ಕೆ 5 ಗುಣಗಳನ್ನು ಹೊಂದಿರ್ತಾನೆ ಆ ಪರಮ ಪುರುಷ. ಅದನ್ನು 23ನೇ ಶ್ಲೋಕದಲ್ಲಿ ಅದನ್ನು ಹೇಳ್ತಾರೆ. 23ನೇ ಶ್ಲೋಕದಲ್ಲಿ ಅದನ್ನು ಆ 3 ಗುಣಗಳನ್ನು ಬಗ್ಗೆ, ಅದರ 5 ಗುಣಗಳ ಬಗ್ಗೆ 23ನೇ ಶ್ಲೋಕದಲ್ಲಿ ಹೇಳ್ತದೆ. ಏನದು? ಆದರೂ ಈ ದೇಹದಲ್ಲಿ ಇನ್ನೊಬ್ಬನಿದ್ದಾನೆ, ಅವನು ದಿವ್ಯ ಅನುಭವಿ, ಅವನು ಪ್ರಭು ಮತ್ತು ಪರಮಸ್ವಾಮಿ, ಅವನು ಮೇಲ್ವಿಚಾರಕನಾಗಿ ಮತ್ತು ಅಪ್ಪಣೆ ಕೊಡುವವನಾಗಿ ಇರುತ್ತಾನೆ, ಅವನಿಗೆ ಪರಮಾತ್ಮನೆಂದು ಹೆಸರು. ಇಲ್ಲಿ 5 ಗುಣಗಳು. ಯಾವುದದು? ಮೊದಲನೇದಾಗಿ ಶ್ಲೋಕ ಇದ್ರಿ, ಉಪದೃಷ್ಟಾನುಮಂತ ಚ ಭರ್ತ ಭೋಕ್ತ ಮಹೇಶ್ವರ ಪರಮಾತ್ಮೇತಿ ಚಾಪ್ಯುಕ್ತೋ ದೇಹೇ ಅಸ್ಮಿನ್ ಪುರುಷ ಪರಹ. ಅಂದರೆ ಮೊದಲನೇ ಗುಣ ಯಾವುದು? ಉಪದೃಷ್ಟ. ಉಪದೃಷ್ಟ ಅಂದರೆ ಏನು? ಮೇಲ್ವಿಚಾರಕ. ಭಗವಂತ ಇಡೀ ಸೃಷ್ಟಿಯನ್ನ ನೋಡ್ಕೊಳ್ತಾರೆ, ಇಡೀ ಸೃಷ್ಟಿಯ ಮೇಲ್ವಿಚಾರಕ. ಅದನ್ನೇ ಇದಕ್ಕೆ ಉಪದೃಷ್ಟ ಅಂತ ಹೇಳ್ತಾರೆ. ಎರಡನೇದು ಹನುಮಂತ. ಹನುಮಂತ ಅಂದರೆ ಏನು? ಹನುಮಂತ ಅಂದ್ರೆ ಏನು? ಅನುಮತಿ ನೀಡುವವನು. ಅಂದ್ರೆ ಭಗವಂತ ಅನುಮತಿ ನೀಡುವವನು. ಅವನು ನಿರ್ಬಂಧವನ್ನು ಕೂಡ ವಿಧಿಸಬಹುದು. ಭಗವಂತ ಅದರ ಎಲ್ಲದರ ಮೇಲ್ವಿಚಾರಕನಾಗಿದ್ದರೆ ಅಂತಿಮವಾಗಿ ಏನೇನು ಸಂಭವಿಸ್ತದೋ ಅದೆಲ್ಲವನ್ನು ಅನುಮೋದಿಸುವವನು ಕೂಡ ಅವನೇ. ಅಂದರೆ ಹನುಮಂತ ಅಂದರೆ ಅನುಮತಿ ನೀಡುವವನು. ಮೂರನೆಯದು ಭರ್ತ. ಭರ್ತ ಅಂದ್ರೇನು? ಪರಮಸ್ವಾಮಿ. ಭರ್ತ ಅಂದ್ರೇನು? ಸ್ವಾಮಿ, ಮಾಸ್ಟರ್. ಅಂದರೆ ಅವನೇ ಯಜಮಾನ, ಭಗವಂತನೇ ಯಜಮಾನ. ಅದು ಮಾತ್ರ ಅಲ್ಲ, ಎಲ್ಲವೂ ಅವನ ಅಧೀನ, ಎಲ್ಲವೂ ಅವನ ಅಧೀನದಲ್ಲಿದೆ. ಭಗವಂತನ ನಿರ್ದೇಶನದ ಪ್ರಕಾರನೇ ಪ್ರತಿಯೊಂದು ಕೆಲಸ ಮಾಡೋದು. ಈ ಭೌತಿಕ ಪ್ರಕೃತಿ ಸೃಷ್ಟಿಯಾಗೋದು, ಪಾಲನೆ ಆಗೋದು, ಅದು ಸಂಹಾರ ಆಗೋದು, ಎಲ್ಲವೂ ಕೂಡ ಸೂರ್ಯನ ಚಲನೆ ಇರ್ಬೋದು, ಈ ಭೂಮಿಯ ಚಲನೆ ಇರ್ಬೋದು, ಗ್ರಹಗಳ ಚಲನೆ ಇರ್ಬೋದು, ಎಲ್ಲವೂ ಕೂಡ ನಡೆಯೋದು ಭಗವಂತನ ಇಚ್ಛೆ, ಅವನ ನಿರ್ದೇಶನದ ಪ್ರಕಾರ ನಡೆಯೋದು. ಅವನ ನಿರ್ದೇಶನ ಬಿಟ್ಟು 1 ಇಂಚು ಆ ಕಡೆ ಈ ಕಡೆ ಯಾರು ಅಲ್ಗಾಡೋದಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಭರ್ತ ಭಗವಂತನೇ ಯಜಮಾನ. 4ನೇದು ಭೋಕ್ತ, ಅಂದ್ರೆ ಪರಮ ಭೋಕ್ತಾರ. ಭೋಕ್ತ ಅಂದ್ರೇನು? ಪರಮ ಭೋಕ್ತಾರ ಅಂದ್ರೆ ಎಲ್ಲವನ್ನು ಅನುಭವಿಸುವವನು ಅವನೇ. 5ನೇದು ಮಹೇಶ್ವರ, ಅಂದ್ರೆ ಪರಮಪ್ರಭು, ಎಲ್ಲದರ ಒಡೆಯ ಅವನೇ. ಹಾಗಾದರೆ ಈ 5 ಗುಣಗಳನ್ನು ಭಗವಂತ ಮಾತ್ರನೇ ಪೂರ್ಣವಾಗಿ ಹೊಂದಿರೋದ್ರಿಂದ ಅವನೇ ನಿಜವಾದ ಪುರುಷ, ಪರಮ ಪುರುಷ. ನಾವು ಪುರುಷರೇ, ಆದರೆ ಈ 5 ಗುಣ ನಮ್ಮಲ್ಲಿದೆಯಾ? ಇಲ್ಲ. ಅದರಿಂದ ಪರಮ ಪುರುಷ ಯಾರು? ಭಗವಂತನೇ. ಕೊನೆಯದು 6ನೇ ಸೆಕ್ಷನ್ ಏನು ಅಂತ ಹೇಳಿದ್ರೆ, ಇದೆಲ್ಲ ತಿಳ್ಕೊಳ್ಳೋಕೆ ನಮಗೆ ಏನು ಬೇಕು? ಜ್ಞಾನ ಚಕ್ಷುಗಳು, ಅತೀಂದ್ರಿಯವಾದ ಕಣ್ಣುಗಳು ಬೇಕು ನಮಗೆ. ಅದನ್ನು 27ನೇ ಶ್ಲೋಕದಿಂದ 35ನೇ ಶ್ಲೋಕದವರೆಗೂ ಕೊನೆಯ ಸೆಕ್ಷನ್, 6ನೇ ಸೆಕ್ಷನ್ ಏನು? ಅತೀಂದ್ರಿಯ ಕಣ್ಣುಗಳು ಅಂದರೆ ಜ್ಞಾನ ಚಕ್ಷು. ಅಂದರೆ ಭಗವಂತನನ್ನು ನೋಡಬೇಕಂದ್ರೆ ನಮಗೆ ಅತೀಂದ್ರಿಯವಾದ ಕಣ್ಣುಗಳನ್ನು ಹೊಂದಿರಬೇಕು. ಅಂದರೆ ಇಲ್ಲಿ 2 ಮಾಂಸಚಕ್ಷು, ನಮಗಿರೋದು ಜ್ಞಾನಚಕ್ಷುನ ಮಾಂಸಚಕ್ಷುನ? ಒಬ್ಬ ಮಾಂಸಚಕ್ಷು ಇರೋನು ದೇವಸ್ಥಾನಕ್ಕೆ ಹೋಗಿ ಭಗವಂತನ ನೋಡ್ತಾನೆ, ಜ್ಞಾನಚಕ್ಷು ಇರೋನು ಭಗವಂತನ ನೋಡ್ತಾನೆ. 2ರಲ್ಲಿ ಏನು ವ್ಯತ್ಯಾಸ? ಮಾಂಸಚಕ್ಷು ಇರೋನು ಏನು ಮಾಡ್ತಾನೆ?
ಓ ದೇವಸ್ಥಾನ ಇಷ್ಟೊಂದು ವಿಸ್ತಾರವಾಗಿದೆ, ಎಷ್ಟು ಎಕರೆ ಭೂಮಿ ಇರ್ಬೋದು ಇದು, ಓ ಇದು ಭಗವಂತ ಅಂದರೆ ಬರೇ ಕಲ್ಲೇ, ಏನು ಕಲ್ಲಲ್ಲಿ ವಿಗ್ರಹ ಮಾಡಿರ್ತಾರೆ, ಈ ರೀತಿ ಚಿಂತನೆ ಯಾರಿಗೆ? ಮಾಂಸ ಚಕ್ಷು ಇರೋನಿಗೆ. ಆದರೆ ಅವರಿಬ್ಬರು ನೋಟದಲ್ಲೂ ಇಬ್ಬರು ಭಗವಂತನ ನೋಡ್ತಾರೆ, ಆದರೆ ಇಬ್ಬರು ನೋಟದಲ್ಲೂ ವ್ಯತ್ಯಾಸ ಇರ್ತದೆ. ಹಾಗಾದರೆ ಜ್ಞಾನ ಚಕ್ಷು ಇರೋನು ಭಗವಂತನ ಹೇಗೆ ನೋಡ್ತಾನೆ ಅನ್ನೋದನ್ನ 28ನೇ ಶ್ಲೋಕದಲ್ಲಿ ಹೇಳಿದೆ. ಜ್ಞಾನ ಚಕ್ಷು ಇರೋನು ಭಗವಂತನ ಯಾವ ರೀತಿ ನೋಡ್ತಾನೆ ಅನ್ನೋದನ್ನ 28ನೇ ಶ್ಲೋಕದಲ್ಲಿ ಹೇಳ್ತಾರೆ. ಸಮಂ ಸರ್ವೇಷು ಭೂತೇಷು ತಿಷ್ಠಂತಂ ಪರಮೇಶ್ವರಂ ವಿನಶ್ಯತ್ವ ಅವಿನಾಶ್ಯಂತ್ವಂ ಯ ಪಶ್ಯತಿ ಸ ಪಶ್ಯತಿ. 28ನೇ ಶ್ಲೋಕದಲ್ಲಿ ಏನು ಹೇಳ್ತಾ ಇದ್ದಾರೆ? ಅನುವಾದ: ಎಲ್ಲ ದೇಹಗಳಲ್ಲಿ ಜೀವಾತ್ಮನ ಜೊತೆಗಿರುವ ಪರಮಾತ್ಮನನ್ನು ಕಂಡುಕೊಂಡು, ಬಹಳ ಇಂಪಾರ್ಟೆಂಟು, ಎಲ್ಲ ದೇಹಗಳಲ್ಲಿ ಜೀವಾತ್ಮನ ಜೊತೆಗಿರುವ ಪರಮಾತ್ಮನನ್ನು ಕಂಡುಕೊಂಡು ನಾಶವಾಗುವ ದೇಹದಲ್ಲಿರುವ ಜೀವಾತ್ಮನಾಗಲಿ ಪರಮಾತ್ಮನಾಗಲಿ ಅಳಿಯುವುದಿಲ್ಲ ಎನ್ನುವುದನ್ನು ಅರ್ಥ ಮಾಡಿಕೊಳ್ಳುವವನೇ ನಿಜವಾಗಿ ನೋಡುತ್ತಾನೆ. ಅಂದರೆ ಜ್ಞಾನ ಚಕ್ಷು ಇರೋನೇನು ಮಾಡ್ತಾರೆ? ಜ್ಞಾನಚಕ್ಷು ಗೊತ್ತಾಯ್ತಲ್ಲ ಹೇಗೆ ಅಂತ? ಅಂದರೆ ಎಲ್ಲ ದೇಹಗಳಲ್ಲಿ ಜೀವಾತ್ಮನ ಜೊತೆಗಿರುವ ಪರಮಾತ್ಮನನ್ನ ಕಂಡುಕೋಬೇಕು. ಈ ದೇಹ ಹೆಂಗಿದ್ರೂ ನಾಶವಾಗ್ತದೆ, ಆದರೆ ದೇಹ ನಾಶ ಆದರೂ ಅದರೊಳಗಿರುವ ಜೀವಾತ್ಮನಾಗಲಿ ಪರಮಾತ್ಮನಾಗಲಿ ಅಳಿಯುವುದಿಲ್ಲ. ಅದನ್ನು ಯಾರು ಅರ್ಥ ಮಾಡ್ಕೊಳ್ತಾರೋ ಅದು ಈ ರೀತಿಯ ಜ್ಞಾನಚಕ್ಷು ಇರೋನು ಅದನ್ನ ಅರ್ಥ ಮಾಡ್ಕೊಳ್ತಾನೆ. ಹಾಗಾದ್ರೆ ಈ ರೀತಿ ಜ್ಞಾನಚಕ್ಷು ಇರೋದ್ರಿಂದ ಪ್ರಯೋಜನ ಏನು? ಈ ರೀತಿ ಜ್ಞಾನಚಕ್ಷು ಇದ್ರೆ ಏನು ಪ್ರಯೋಜನ? ಇದನ್ನ ಅರ್ಥ ಮಾಡ್ಕೊಂಡಾಯ್ತು. ಅದನ್ನ 29ನೇ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ. ಸಮಂ ಪಶ್ಯನ್ ಹಿ ಸರ್ವತ್ರ ಸಮವಸ್ಥಿತಂ ಈಶ್ವರಂ ನ ಹೀನಾಸ್ತಿ ಆತ್ಮನಾತ್ಮಾನಾಂ ತಥೋ ಯಾತಿ ಪರಂ ಗತಿಂ. ಅಂದರೆ ಎಲ್ಲೆಲ್ಲಿಯೂ ಪ್ರತಿಯೊಂದು ಜೀವಂತ ಪ್ರಾಣಿಗಳಲ್ಲಿಯೂ ಒಂದೇ ಸಮನಾಗಿ ಪರಮಾತ್ಮನು ಇರುವುದನ್ನು ಕಾಣಬಲ್ಲವನು ತನ್ನ ಮನಸ್ಸಿನಿಂದ ತನ್ನನ್ನು ಹೀನ ಸ್ಥಿತಿಗೆ ತಂದುಕೊಳ್ಳುವುದಿಲ್ಲ. ಹೀಗೆ ಅವನು ಪರಮಗತಿಯನ್ನು ಸೇರುತ್ತಾನೆ. ಅಂದರೆ ಪ್ರತಿಯೊಂದು ಜೀವಿಯಲ್ಲೂ ಮತ್ತು ಪ್ರತಿ ಅಣುವಿನಲ್ಲೂ ಪರಮಾಣುವಿನಲ್ಲಿಯೂ ಭಗವಂತ ಇರೋದನ್ನ, ಅದನ್ನ ಉಪಸ್ಥಿತಿಯನ್ನ ಅವನೇನು ಮಾಡ್ತಾನೆ? ಆ ಜ್ಞಾನಚಕ್ಷು ಇರೋವನ್ನ ಅವನು ಅದನ್ನ ನೋಡ್ತಾನೆ. ಅಂದರೆ ಪ್ರತಿಯೊಂದು ಪರಮಾಣುವಿನಲ್ಲೂ ಎಲ್ಲ ಜೀವಿಗಳಲ್ಲೂ ಭಗವಂತನನ್ನ ಅವನ ಉಪಸ್ಥಿತಿಯನ್ನು ಅವನ ಕಾಣ್ ಮಾಡ್ತಾನೆ. ಹಾಗಾದ್ರೆ ಇದು ಹೇಗೆ ಸಾಧ್ಯ? ಪ್ರತಿಯೊಂದು ಜೀವಿಯಲ್ಲೂ ಪ್ರತಿಯೊಂದು ಅಣುವಿನಲ್ಲೂ ಪರಮಾತ್ಮನಲ್ಲೂ ಭಗವಂತ ಇದ್ದಾನೆ. ಅದನ್ನು ನಾವು ಅರ್ಥ ಮಾಡ್ಕೋಬೇಕಂದ್ರೆ ಆ ಒಂದು ಇದನ್ನು ಅರ್ಥ ಮಾಡ್ಕೋಬೇಕಂದ್ರೆ ಯಾವುದ್ರ ಮುಖಾಂತರ ಸಾಧ್ಯ? ಕೃಷ್ಣ ಪ್ರಜ್ಞೆಯಲ್ಲಿ ನಮ್ಮನ್ನು ನಾವು ತೊಡಗಿಸ್ಕೊಳ್ಳೋದ್ರಿಂದ ಸಾಧ್ಯ. ಅಂತಾರಾಷ್ಟ್ರೀಯ ಕೃಷ್ಣ ಪ್ರಜ್ಞಾ ಆಂದೋಲನ, ಇಂಟರ್ನ್ಯಾಷನಲ್ ಸೊಸೈಟಿ ಫಾರ್ ಕೃಷ್ಣ ಕಾನ್ಷಿಯಸ್ನೆಸ್. ಯಾವಾಗ ಭಗವಂತನ ಪ್ರಜ್ಞೆ ನಮಗೆ ಬಂತೋ ಆಗ ನಾವೇನು ಮಾಡ್ತೀರಿ? ಎಲ್ಲವನ್ನೂ ಸಮಾನವಾಗಿ ನೋಡ್ತೀರಿ. ಪ್ರತಿಯೊಂದು ಅಣುವಿನಲ್ಲೂ ಭಗವಂತ ಇದ್ದಾನೆ, ಪ್ರತಿಯೊಂದು ಜೀವಿಯಲ್ಲೂ ಭಗವಂತ ಇದ್ದಾನೆ, ಅಣುವಿನಲ್ಲೂ ಭಗವಂತ ಇದ್ದಾನೆ ಅನ್ನೋದನ್ನ ನಾವು ಸಮಾನವಾಗಿ ಕಾಣ್ತೀವಿ. ಅಂದರೆ ಭಗವಂತನ ಎಲ್ಲೆಡೆ, ಎಲ್ಲ ಕಡೆ ನಾವು 12ನೇ ಅಧ್ಯಾಯದಲ್ಲ, ಯಾವ ಅಧ್ಯಾಯದಲ್ಲಿ? 10ನೇ ಅಧ್ಯಾಯದಲ್ಲಿ ಭಗವಂತನ ಐಶ್ವರ್ಯಗಳು ನೋಡಿದ್ರಲ್ಲ, ಅದರಲ್ಲಿ ಹೇಳ್ತಾರೆ ಎಲ್ಲ ಕಡೆ ಭಗವಂತ ಇದ್ದಾನೆ. ಇಸ್ಕಾನಿನ ಉದ್ದೇಶನೇ ಅದು. ಅದಕ್ಕೆ ಇಂಟರ್ನ್ಯಾಷನಲ್ ಫಾರ್ ಸೊಸೈಟಿ ಫಾರ್ ಕೃಷ್ಣ ಪ್ರಜ್ಞೆ ಆಂದೋಲನ. ಕೃಷ್ಣ ಪ್ರಜ್ಞೆ ಯಾಕೆ ಬರಬೇಕು? ಕೃಷ್ಣ ಪ್ರಜ್ಞೆ ಪರಿಪೂರ್ಣವಾಗಿ ನಮಗೆ ಬಂದಾಗ ನಾವು ಎಲ್ಲವನ್ನೂ ಈಕ್ವಲ್ ಆಗಿ ನೋಡ್ತೀವಿ. ಯಾರಲ್ಲೂ ನಾವು ತಾರತಮ್ಯ ಮಾಡೋದಿಲ್ಲ. ಯಾರು
ಇದನ್ನ ಮಾಡ್ತಾರೋ, ಯಾರು ಇದನ್ನ ಅರ್ಥ ಮಾಡ್ಕೊಳ್ತಾರೋ ಅವನು ಗಮ್ಯಸ್ಥಾನವನ್ನು ವೈಕುಂಠವನ್ನು ಸೇರ್ತಾನೆ. ಆ ಅಂತಿಮ ಜಾಗವನ್ನ ಅವನು ಸೇರ್ತಾನೆ. ಯಾರು? ಈ ರೀತಿಯ ಜ್ಞಾನ ಸಿಕ್ಕಿದಾಗ. ಎಲ್ಲದರಲ್ಲಿಯೂ ಎಲ್ಲ ಕಡೆ ಭಗವಂತನ ಇರುವಿಕೆಯನ್ನು ನಾವು ಗುರುತಿಸಿದಾಗ ಏನಾಗ್ತಾರೆ, ನಾವು ವೈಕುಂಠದಲ್ಲಿದ್ದರೂ ನಾವು ಈ ಭೌತಿಕ ಪ್ರಪಂಚದಲ್ಲಿದ್ದರೂ ಕೂಡ ಒಂದೇ. ಯಾಕೆ? ಭೌತಿಕ ಪ್ರಪಂಚದಲ್ಲಿದ್ದರೂ ಎಲ್ಲರನ್ನೂ ಸಮಾನವಾಗಿ ನೋಡ್ತೀರಿ, ನಾವು ಎಲ್ಲ ಜೀವಿಗಳನ್ನು ಸಮಾನವಾಗಿ ನೋಡ್ತೀರಿ, ತಾರತಮ್ಯ ಮಾಡೋದಿಲ್ಲ. ಆ ತಾರತಮ್ಯ ನಾವು ಮಾಡಬಾರ್ದು ಅಂದರೆ ನಾವೇನು ಮಾಡಬೇಕು? ನಮ್ಮ ಪ್ರಜ್ಞೆ ಕೃಷ್ಣ ಪ್ರಜ್ಞೆಯಾಗಿ ಬದಲಾಗಬೇಕು. ಕೃಷ್ಣ ಪ್ರಜ್ಞೆಯಾಗಿ ಯಾಕೆ ಬದಲಾಗಬೇಕು ಅಂದರೆ, ಕೃಷ್ಣ ಪ್ರಜ್ಞೆಯಾಗಿ ನಮ್ಮ ಪ್ರಜ್ಞೆ ಬದಲಾದಾಗ ಭಗವಂತನ ಇರುವಿಕೆಯನ್ನು ಎಲ್ಲದರಲ್ಲೂ ನೋಡ್ತೀವಿ ನಾವು. ಇಷ್ಟೊತ್ತು ನೋಡಿದ್ರಲ್ಲ, ಎಲ್ಲದರಲ್ಲೂ ಭಗವಂತ ಇದ್ದಾನೆ ಅನ್ನೋದನ್ನ ನೋಡ್ತೀವಿ ನಾವು. ಕೃಷ್ಣ ಎಲ್ಲದರಲ್ಲೂ ಇದ್ದಾನೆ. ಆ ಪ್ರಜ್ಞೆ ನಮಗೆ ಬಂದಾಗ ನಾವು ವೈಕುಂಠದಲ್ಲಿದ್ದರೂ ಸರಿ, ಇಲ್ಲ ಭೌತಿಕ ಪ್ರಪಂಚದಲ್ಲೂ ಇದ್ದರೂ ಸರಿ, ನಾವು ಒಂದೇ. ಈ ಅಧ್ಯಾಯದಲ್ಲಿ ಭಗವಂತ ಇಷ್ಟು ಉನ್ನತವಾದ ಒಂದು ಜ್ಞಾನವನ್ನು ಈ 13ನೇ ಅಧ್ಯಾಯದಲ್ಲಿ ಬೋಧಿಸಿದ್ದಾರೆ. ಪ್ರತಿಯೊಬ್ಬ ಆಧ್ಯಾತ್ಮಿಕವಾದಿಗೆ, ಯಾರು ಆಧ್ಯಾತ್ಮಿಕದಲ್ಲಿ ಬೆಳಿಬೇಕು ಅಂತ ಆಸೆ ಇದೆಯೋ, ಆಧ್ಯಾತ್ಮಿಕವಾಗಿ ನಾವು ಬೆಳಿಬೇಕು, ಆಧ್ಯಾತ್ಮಿಕ ತೊಡಗಬೇಕು ಅಂತ ಆಸೆ ಇದ್ದರೆ ಈ 6 ವಿಷಯಗಳ ಬಗ್ಗೆ ಖಂಡಿತವಾಗಿ ನಾವು ತಿಳಿದಿರಬೇಕು. ಈ 6 ವಿಷಯಗಳ ಬಗ್ಗೆ ನಾವು ತಿಳ್ಕೊಂಡಾಗ ನಿತ್ಯ ಯಾವುದು, ಅನಿತ್ಯ ಯಾವುದು ಅನ್ನೋದು ನಮಗೆ ಗೊತ್ತಾಗ್ತದೆ. ಯಾವುದಾದ್ರು 6 ವಿಷಯಗಳು? ಯಾವುದಾದ್ರು 6 ವಿಷಯಗಳು? ಈಗ ನಾವು ಮಾತಾಡಿದ್ದು ಅರ್ಜುನನ ಮೊದಲನೇ ಪ್ರಶ್ನೆ, 6 ಪ್ರಶ್ನೆ ಯಾವುದು? ಕ್ಷೇತ್ರ, ಕ್ಷೇತ್ರಜ್ಞ, ಜ್ಞಾನ, ಜ್ಞೇಯ, ಪ್ರಕೃತಿ, ಪುರುಷ. ಒಬ್ಬ ಆಧ್ಯಾತ್ಮಿಕವಾದಿ, ಆಧ್ಯಾತ್ಮಿಕ ಬೆಳವಣಿಗೆ 6 ಪ್ರಶ್ನೆಗಳು ಬಹಳ ಬಹಳ ಮುಖ್ಯ. ಇದ್ರ ಬಗ್ಗೆ ನಾವು ಇದನ್ನ ಬಹಳ ಸುಂದರವಾಗಿ ಭಗವಂತ ಈ ಅಧ್ಯಾಯದಲ್ಲಿ ವಿವರಿಸಿದ್ದಾರೆ. ಇದರಿಂದ ನಾವೇನು ಮಾಡ್ಬೋದು ಅಂದರೆ ನಿತ್ಯ ಯಾವುದು, ಅನಿತ್ಯ ಯಾವುದು ಅನ್ನೋದನ್ನು ನಾವು ಸುಲಭವಾಗಿ ತಿಳ್ಕೋಬಹುದು. ಇಲ್ಲಿ ಈ 13ನೇ ಅಧ್ಯಾಯವನ್ನು ಮುಗಿಸ್ತಾ ಇದ್ದೀನಿ. ನಿಮ್ಮೆಲ್ಲರಲ್ಲೂ ನಾನು ಕ್ಷಮೆ ಕೇಳ್ಕೊಳ್ತೀನಿ. ಯಾಕಂದರೆ ನಾವು ಮಧ್ಯದಲ್ಲಿ ಮೊದಲೇ ಮಾಡಿಕೊಂಡಿರೋ ಪ್ಲ್ಯಾನ್ ಪ್ರಕಾರ ಮಧ್ಯದಲ್ಲಿ ಕ್ಲಾಸು ಬೇಕಾಯಿತು. ನಿಮಗೂ ಅದರಿಂದ ತೊಂದರೆ ಆಗಿದೆ, ನಮ್ಗೆ ಚೆನ್ನಾಗಿ ಗೊತ್ತು. ಅದರಿಂದ ನಾವು ನಿಮ್ಮ ಹತ್ರ ಕ್ಷಮೆಯನ್ನು ಕೇಳ್ತೀನಿ. ಆದಷ್ಟು ಮಟ್ಟಿಗೆ ಇನ್ನಿರೋ ಕ್ಲಾಸ್ಗಳು ನಾವು ಬ್ರೇಕ್ ಆಗದಿರ ಕಂಪ್ಲೀಟ್ ಮಾಡ್ತೀರಿ. ಓಕೆ, ಯಾರ್ಯಾರು ಇಲ್ಲಿ ಹರಿನಾಮ